ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ನಾವು ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಈ ಚಾಪ್ಟರ್ ಏನಿದೆ ಇದನ್ನು ನಾವು ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ. ನಿಮಗೆ ಬೋರ್ಡ್ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಕ್ವಿಕ್ಕಾಗಿ ನಾನು ಒನ್ ಶಾರ್ಟ್ ವಿಡಿಯೋದಲ್ಲೇ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಈ ವಿಡಿಯೋ ಏನಿದೆ ಇದು ನಿಮಗೆ ಡೆಫಿನೆಟ್ಲಿ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಕಾಂಪಿಟೇಟಿವ್ಗೂ ಕೂಡ ನಿಮಗೆ NCERT ಏನಿದೆ ಅಷ್ಟು ಮಾತ್ರ ಇಂಪಾರ್ಟೆಂಟ್ ಇದೆ. ಬೇರೆ ಏನು ಔಟ್ ಆಫ್ NCERT ನಿಮಗೆ ಓದೋಂಥ ನೆಸಿಟಿ ಇಲ್ಲ. ಸೊ ಹಾಗಾಗಿ NCERT ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೀವು ಕಾಂಪಿಟೇಟಿವ್ಗೆ ಈ ಚಾಪ್ಟರಿಂದ ಏನೇನು ಬೇಕೋ ಎಲ್ಲ ಅಲ್ಲಿಂದನೇ ಕಲ್ತ್ಕೊಳ್ಳಿ. ಎಕ್ಸ್ಟ್ರಾ ಏನು ನೆಸಿಟಿ ಇಲ್ಲದೆ ಇರೋದ್ರಿಂದ ಇವತ್ತಿನ ವಿಡಿಯೋನ ಕಂಪ್ಲೀಟಾಗಿ ಫೋಕಸ್ ಮಾಡಿದ್ರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ಗಳ ಐಡಿಯಾ ನಿಮಗೆ ಕ್ಲಿಯರಾಗಿ ಸಿಕ್ಬಿಡುತ್ತೆ. ಓಕೆನಾ? ಸೊ ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಬಯೋಡೈವರ್ಸಿಟಿ ಅಂತ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಬಯೋಡೈವರ್ಸಿಟಿ ಅಂದರೆ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಅರ್ಥ. ಬಯೋ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್, ಡೈವರ್ಸಿಟಿ ಅಂದರೆ ವೆರೈಟಿ. ಸೊ ಬಯೋಡೈವರ್ಸಿಟಿ ಅಂದರೆ ವೆರೈಟಿ, ಎಷ್ಟು ವೆರೈಟಿ ಇದೆಯಲ್ಲ ನಮ್ಮ ಸುತ್ತಮುತ್ತ ಲಿವಿಂಗ್ ಆರ್ಗ್ಯಾನಿಸಮ್, ಅದನ್ನೆಲ್ಲ ನಾವು ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಈ ಟರ್ಮ್ನ ಕಾಯಿನ್ ಮಾಡಿದವರು ಅಥವಾ ಈ ಟರ್ಮ್ನ ಇಂಟ್ರೊಡ್ಯೂಸ್ ಮಾಡಿದವರು ಎಡ್ವರ್ಡ್ ವಿಲ್ಸನ್. ಇದೇನು ಕೊಟ್ಟಿಲ್ಲ ನಿಮಗೆ ಬುಕ್ಕಲ್ಲಿ, ನಾನು ಜಸ್ಟ್ ನಿಮ್ಮ ನಾಲೆಡ್ಜ್ಗೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಈ ಪಾಯಿಂಟ್ನ. ಸೊ ಈ ಬಯೋಡೈವರ್ಸಿಟಿ ಅಂದರೆ ಟರ್ಮ್ ಏನು ಅರ್ಥ ಆಯ್ತು ಅಲ್ವಾ? ಈಗ ನಾವು ಅದರದ್ದು ಟೈಪ್ಸ್ ನೋಡೋಣ. 3 ಟೈಪ್ ಇದೆ: ಜೆನೆಟಿಕ್ಸ್ ಡೈವರ್ಸಿಟಿ, ಸ್ಪೀಷೀಸ್ ಡೈವರ್ಸಿಟಿ, ಹಾಗೆ ಎಕಲಾಜಿಕಲ್ ಡೈವರ್ಸಿಟಿ. ಸೊ ಫಸ್ಟು ಜೆನೆಟಿಕ್ ಡೈವರ್ಸಿಟಿ ಏನಿದೆ ಇದನ್ನು ನೋಡೋಣ. ಜೆನೆಟಿಕ್ ಡೈವರ್ಸಿಟಿ ಅಂದರೆ ಇಲ್ಲಿ ನೇಮಲ್ಲೇ 3ರಲ್ಲೂ ನೇಮಲ್ಲೇ ನಿಮಗೆ ಒಂದು ಕ್ಲೂ ಇರುತ್ತೆ. ಜೆನೆಟಿಕ್ ಅಂದರೆ ಇಲ್ಲಿ ಜೀನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಒಂದೇ ಸ್ಪೀಷೀಸ್ ಆದರೂ ಕೂಡ ಅದರದ್ದು ಜೀನ್ಸ್ಗಳು ಸೇಮ್ ಇರಬೇಕು ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ನೇ ತೊಗೊಳ್ಳಿ. ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಲ್ಲರ ಹತ್ರನೂ ನಮ್ಮ ಹತ್ರ ಸೇಮ್ ನಂಬರ್ ಆಫ್ ಕ್ರೋಮೋಸೋಮ್ ನಂಬರ್ ಇರುತ್ತೆ ಅಲ್ವಾ? 46 ಏನಿದೆ ಆ ಕ್ರೋಮೋಸೋಮ್ ನಂಬರ್ ಸೇಮ್ ಇರುತ್ತೆ. ಬಟ್ ಜೀನ್ಸ್ನಲ್ಲಿ ನಮ್ಮದು ಸೇಮ್ ಇರಲ್ಲ. ಸೊ ಹಾಗಾಗಿ ನಾವೇನು ಜೀನ್ಸ್ ನಮ್ಮ ವೇರಿಯೇಷನ್ ನಮ್ಮ ಜೀನ್ಸಲ್ಲಿ ಕಾಣುತ್ತಲ್ಲ, ಬಿಕಾಸ್ ಆಫ್ ದ್ಯಾಟ್ ವಿ ಲುಕ್ ಡಿಫ್ರೆಂಟ್ ಅಲ್ವಾ? ಇಂಡಿಯನ್ಸೇ ಬೇರೆ ಥರ ಇರ್ತಾರೆ, ಅಮೆರಿಕನ್ಸೇ ಬೇರೆ ಥರ ಇರ್ತಾರೆ. ಸೊ ಹೀಗೆ ಎಲ್ಲಿ ಇರ್ತಾರೆ, ಯಾವ ಪ್ಲೇಸಲ್ಲಿ ಇರ್ತಾರೆ ಅನ್ನೋದ್ರ ಮೇಲೂ ಕೂಡ ಆ ಜೀನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ NCERTಯಲ್ಲಿ ಮೆನ್ಷನ್ ಮಾಡಿರುವಂಥದ್ದು ಹಿಮಾಲಯನ್ ರೀಜನಲ್ಲಿ ಕಾಣುವಂಥ ಒಂದು ಪ್ಲ್ಯಾಂಟ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ರೌಲ್ಫಿಯಾ ಒಮಿಟೋರಿಯಾ ಅನ್ನೋದು ಒಂದು ಪ್ಲ್ಯಾಂಟ್ ಹಿಮಾಲಯನ್ ರೀಜನಲ್ಲಿ ಕಾಣಿಸುವಂಥದ್ದು. ಈ ಪ್ಲ್ಯಾಂಟ್ ಏನಿದೆ ಇದು ಎಲ್ಲ ಕಡೆ ಹಿಮಾಲಯನ್ ರೀಜನಲ್ಲೇ ಎಲ್ಲ ಪ್ಲೇಸಸಲ್ಲೂ ಒಂದೇ ಥರ ಇರಲ್ಲ. ಒಂದೊಂದು ರೀಜನಲ್ಲಿ ಒಂದೊಂದು ಥರ ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಏನಿದೆ ಡಿಫರ್ ಆಗುತ್ತಂತೆ. ಸೊ ಇದು ಹೇಗೆ ಅವ್ರಿಗೆ ಗೊತ್ತಾಯಿತು ಅಂದರೆ ಅದರಲ್ಲಿರುವಂಥ ಒಂದು ಮೆಡಿಸಿನಲ್ ವ್ಯಾಲ್ಯೂ ಏನಿದೆ, ರಿಸರ್ಪೈನ್ ಅನ್ನೋ ಒಂದು ಕೆಮಿಕಲ್ ಇದೆಯಲ್ಲ, ಆ ಕೆಮಿಕಲ್ನ ಮೆಡಿಸಿನಲ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಸೊ ಈ ಪ್ಲ್ಯಾಂಟ್ನ ಒಂದೊಂದು ಜಾಗದಿಂದ ಒಂದೊಂದು ಸರಿ ತೊಗೊಂಡಾಗ ಅದರದ್ದು ಕೆಮಿಕಲ್ ಕಾಂಪೋಸಿಷನ್ ಏನಿತ್ತು ರಿಸರ್ಪೈನ್ ಅದು ವೇರಿ ಆಗ್ತಿತ್ತು. ಕೆಲವೊಂದು ಕಡೆ ಸ್ಟ್ರಾಂಗ್ ಆಗಿ ಸಿಕ್ಕಿದ್ರೆ ಆ ಕೆಮಿಕಲ್, ಕೆಲವೊಂದು ಕಡೆ ಅದರದ್ದು ಏನಿದೆ ಕ್ವಾಲಿಟಿ ಏನಿದೆ ಅಥವಾ ಅದರದ್ದು ಎಫೆಕ್ಟ್ ಏನಿದೆ ಅದು ಕಡಿಮೆ ಇರ್ತಿತ್ತು. ಸೊ ಹೀಗೆ ಅವರು ಅದನ್ನು ಸ್ಟಡಿ ಮಾಡಿದಾಗ ಗೊತ್ತಾಯಿತು ಒಂದೇ ಸ್ಪೀಷೀಸಲ್ಲಿ ಬಿಕಾಸ್ ಆಫ್ ದ ವೇರಿಯಬಿಲಿಟಿ ಇನ್ ದ ಜೀನ್ಸ್ ಅದು ಏನಾಗುತ್ತೆ ಆ ಡೈವರ್ಸಿಟಿ ನಾವು ನೋಡಬಹುದು ಅಂತ ಇವರು ಪ್ರೂವ್ ಮಾಡಿದ್ರು. ಸೊ ಓಕೆ, ಇದನ್ನು ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ವಿದಿನ್ ದ ಸ್ಪೀಷೀಸ್ ಆ ಜೀನ್ಸಲ್ಲಿ ವೇರಿಯೇಷನ್ ಆಗೋದ್ರಿಂದ ಕಾಣಿಸುವಂಥ ಡೈವರ್ಸಿಟಿನ ನಾವೇನು ಹೇಳ್ತೀವಿ, ಜೆನೆಟಿಕ್ ಡೈವರ್ಸಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಗ ಸ್ಪೀಷೀಸ್ ಡೈವರ್ಸಿಟಿ ನೋಡೋಣ. ಇಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಅಗೇನ್ ಇಲ್ಲಿ ಟರ್ಮೇ ಹೇಳ್ತಾ ಇದೆ, ಸ್ಪೀಷೀಸ್ ಅಂತ ಹೇಳ್ತಾ ಇರೋದಲ್ವಾ. ಸ್ಪೀಷೀಸ್ ಅಂದರೆ ಎಷ್ಟೊಂದು ಸ್ಪೀಷೀಸ್ಗಳು ನಮ್ಮ ಸುತ್ತಮುತ್ತ ನಾವು ನೋಡ್ತೀವಿ. ಸೊ ಆ ಎಲ್ಲ ಸ್ಪೀಷೀಸ್ ಅದರದಲ್ಲಿ ಇರುವಂಥ ಡೈವರ್ಸಿಟಿ, ಈಗ ಒಂದು ಪ್ಲೇಸ್ನ ತೊಗೊಂಡ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಸುತ್ತಮುತ್ತನೇ ನೋಡಿ ಎಷ್ಟು ವೆರೈಟಿ ಆಫ್ ಆರ್ಗ್ಯಾನಿಸಮ್ ಅಥವಾ ಸ್ಪೀಷೀಸ್ನ ನೀವು ನೋಡಬಹುದು. ಅದೇ ನೀವು ಇಲ್ಲಿ ಮನೆಯನ್ನು ಕಂಪೇರ್ ಮಾಡಿ ಮನೆ ಸುತ್ತಮುತ್ತ ಹಾಗೆ ಒಂದು ಕಾಡಿಗೆ ಹೋಗ್ಬಿಟ್ಟು ಒಂದು ಜಾಗದಲ್ಲಿ ನಿಂತ್ಕೊಂಡು ನಿಮ್ಮ ಮನೆಯ ಸುತ್ತಮುತ್ತ ನೀವು ಎಷ್ಟು ಮೆಷರ್ಮೆಂಟ್ ತೊಗೊಂಡಿದ್ರೆ ಅಷ್ಟೇ ಮೆಷರ್ಮೆಂಟ್ನ ಅಲ್ಲಿ ಸುತ್ತಮುತ್ತ ಅಬ್ಸರ್ವ್ ಮಾಡಿ. ಅಲ್ಲಿ ಎಷ್ಟಿರುತ್ತೆ ಸ್ಪೀಷೀಸ್, ತುಂಬಾ ವೆರೈಟಿ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಇಲ್ಲೂ ಕೂಡ ಸ್ಪೀಷೀಸ್ ಏನಾಗ್ತಿದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಅದರದ್ದು ಡೈವರ್ಸಿಟಿ ಏನಾಗ್ತದೆ ವೇರಿ ಆಗ್ತಾ ಇದೆ. ಸೊ ಅದಕ್ಕೆ ಎಕ್ಸಾಂಪಲ್ ಆಗಿ ಏನು ಕೊಟ್ಟಿದ್ದಾರೆ ಅಂದರೆ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಅ ಗ್ರೇಟರ್ ಆಂಫಿಬಿಯನ್ ಸ್ಪೀಷೀಸ್ ಡೈವರ್ಸಿಟಿ ದ್ಯಾನ್ ದ ಈಸ್ಟರ್ನ್ ಘಾಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಇದರ ಅರ್ಥ ಏನು? ಒಂದು ಜಾಗದಲ್ಲಿ ತುಂಬಾ ವೆರೈಟಿ ಸ್ಪೀಷೀಸ್ ಡೈವರ್ಸಿಟಿ ಜಾಸ್ತಿ ಇರುತ್ತೆ, ಇನ್ನೊಂದು ಕಡೆ ಕಡಿಮೆ ಇರುತ್ತೆ. ಆಂಫಿಬಿಯನ್ಸ್ ಅಂದರೆ ಇಲ್ಲಿ ಯಾವುದಾದ್ರೂ ಆಗ್ಬೋದು. ಫ್ರಾಗ್ನ ಎಕ್ಸಾಂಪಲ್ ನೀವು ತೊಗೊಂಡ್ರು, ಫ್ರಾಗ್ ವೆಸ್ಟರ್ನ್ ಘಾಟ್ಸಲ್ಲಿ ಅದರದ್ದು ಫ್ರಾಗ್ದು ಡೈವರ್ಸಿಟಿ ತುಂಬ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ. ಅದೇ ನೀವು ಈಸ್ಟರ್ನ್ ಘಾಟ್ಸ್ನ ತೊಗೊಂಡ್ರೆ ಅಲ್ಲಿ ಸ್ಪೀಷೀಸ್ ಡೈವರ್ಸಿಟಿ ಕಡಿಮೆ ಇರುತ್ತೆ. ಓಕೆ, ಸೊ ಒಂದು ಸ್ಪೀಷೀಸ್ನ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳಿದ್ದಾರೆ. ನಾನು ಅದನ್ನು ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ನ ತೊಗೊಂಡು ನಾನು ಹೇಳಿದೆ. ಓಕೆ, ದ ಸ್ಪೀಷೀಸ್ ಡೈವರ್ಸಿಟಿ ಡಿಪೆಂಡ್ಸ್ ಅಪಾನ್ ದ number and richness of the species in a region or of a region. ಓಕೆ, ಸೊ ಸ್ಪೀಷೀಸ್ ರಿಚ್ನೆಸ್ ಅಂದರೆ ಎಷ್ಟು ನಂಬರ್ ಆಫ್ ಸ್ಪೀಷೀಸ್ ಇದೆ ಇನ್ ಅ ಯೂನಿಟ್ ಏರಿಯಾ ಅನ್ನೋದನ್ನು ನಾವು ಡಿಸೈಡ್ ಮಾಡೋದು. ಓಕೆ, ಸೊ ಎಕ್ಸಾಂಪಲ್ ನಾನು ಕೊಟ್ಟೆಲ್ಲ ಮನೆ ಮತ್ತು ಕಾಡು ಅಂತ. ಸೊ ಅದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್. ಸೊ ಎಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನು ನಾವು ಸ್ಪೀಷೀಸ್ ರಿಚ್ನೆಸ್ ಅಂತ ಹೇಳ್ತೀವಿ ಅಥವಾ ಸ್ಪೀಷೀಸ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆನಾ? ಸೊ ಎಲ್ಲಿ ಡೈವರ್ಸಿಟಿ ಜಾಸ್ತಿ ಇರುತ್ತೆ ಅಲ್ಲಿ ಸ್ಪೀಷೀಸ್ ಜಾಸ್ತಿ ಇದೆ ಅಂತ ಅರ್ಥ. ನೆಕ್ಸ್ಟ್ ಎಕಲಾಜಿಕಲ್ ಡೈವರ್ಸಿಟಿನ ನೋಡೋಣ.
ಎಕಲಾಜಿಕಲ್ ಡೈವರ್ಸಿಟಿ ಅಂದರೆ ಇಲ್ಲಿ ಎಕಲಾಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಎಷ್ಟೊಂದು ವೆರೈಟೀಸ್ ಆಫ್ ಎಕಲಾಜಿಕಲ್ ಡೈವರ್ಸಿಟಿನ ನೀವು ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಡೆಸರ್ಟ್ ಆಗ್ಬೋದು, ರೈನ್ ಫಾರೆಸ್ಟ್ ಆಗ್ಬೋದು, ಮ್ಯಾಂಗ್ರೋವ್ಸ್ ಆಗ್ಬೋದು, ಕೋರಲ್ ರೀವ್ಸ್, ವೆಟ್ಲ್ಯಾಂಡ್, ಈಸ್ಚರೀಸ್, ಆಲ್ಫನ್ ಮೆಡೋ, ಇದೆಲ್ಲ ಏನಿದೆ ಇದು ವೆರೈಟೀಸ್ ಆಫ್ ಎಕಲಾಜಿಕಲ್ ಡೈವರ್ಸಿಟಿನ ರೆಪ್ರೆಸೆಂಟ್ ಮಾಡುತ್ತೆ. ಈ ಥರ ಒಂದೇ ಜಾಗದಲ್ಲಿ ಅಥವಾ ನೀವು ಫಾರ್ ಎಕ್ಸಾಂಪಲ್ ಇಂಡಿಯಾನ ತೊಗೊಂಡ್ರೆ ಇಂಡಿಯಾದಲ್ಲಿ ಇದೆಲ್ಲ ಆಲ್ಮೋಸ್ಟ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಡೆಸರ್ಟ್ ನೋಡೋಕ್ಕೆ ಸಿಗುತ್ತೆ, ರೈನ್ ಫಾರೆಸ್ಟ್ ನೋಡೋಕ್ಕೆ ಸಿಗುತ್ತೆ, ಕೋರಲ್ ರೀಫ್ಸ್ ಇರುತ್ತೆ. ಇದೆಲ್ಲ ನಿಮಗೆ ವೆರೈಟೀಸ್ ಆಫ್ ಎಕಲಾಜಿಕಲ್ ಡೈವರ್ಸಿಟಿ ನೀವು ಇಲ್ಲಿ ನೋಡ್ತೀರಾ. ಅದೇ ಬೇರೆ ಒಂದು ರೀಜನ್ನ ತೊಗೊಳ್ಳಿ, ಅಲ್ಲೂ ಕೂಡ ನಿಮಗಿದೆ ಇಷ್ಟೇ ಡೈವರ್ಸಿಟಿ ಸಿಗುತ್ತಾ? ಡೆಫಿನೆಟ್ಲಿ ಇಲ್ಲ. ಅಲ್ಲಿ ಇಷ್ಟು ಡೈವರ್ಸಿಟಿ ನಿಮಗೆ ಸಿಗದೇ ಇರ್ಬೋದು. ಸೊ ಕೆಲವೊಂದು ಜಾಗದಲ್ಲಿ ಇಷ್ಟೊಂದು ವೆರೈಟೀಸ್ ಆಫ್ ಎಕಲಾಜಿಕಲ್ ಡೈವರ್ಸಿಟಿ ನಿಮಗೆ ಕಾನ್ಸಸ್ ಸಿಗಲ್ಲ, ಬಟ್ ಕೆಲವೊಂದು ರೀಜನಲ್ಲಿ ಅಷ್ಟು ನಿಮಗೆ ವೆರೈಟಿ ಸಿಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ? ಎಕಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಡಿಫ್ರೆಂಟ್ ಎಕೋಸಿಸ್ಟಮ್ ನೋಡೋದಕ್ಕೆ ಸಿಗುವಂಥ ಜಾಗನ ಎಕಲಾಜಿಕಲ್ ಡೈವರ್ಸಿಟಿ ಅಂತ ಹೇಳ್ತೀವಿ. ಓಕೆನಾ? ಇಷ್ಟು ಅರ್ಥ ಆಯ್ತಾ? ಮೂರನ್ನೂ ಕೂಡ ಇಂಪಾರ್ಟೆಂಟ್ ಇದೆ. ಜೆನೆಟಿಕ್ ಡೈವರ್ಸಿಟಿ ಅಂದ್ರೇನು, ಮತ್ತು ಸ್ಪೀಷೀಸ್ ಡೈವರ್ಸಿಟಿ ಹಾಗೆ ಎಕಲಾಜಿಕಲ್ ಡೈವರ್ಸಿಟಿ ಮೂರು ಕೂಡ ಇಂಪಾರ್ಟೆಂಟ್ ವಿತ್ ಎಕ್ಸಾಂಪಲ್. ನೆಕ್ಸ್ಟ್ ಈಗ ನಾವು ಸ್ಪೀಷೀಸ್, ಯಾವ ಥರ ವೆರೈಟಿ ಸ್ಪೀಷೀಸ್ ಇದೆ ಅಂತ ನೋಡೋಣ. ಸ್ಪೀಷೀಸ್ ಆನ್ ಅರ್ತ್ ಆ್ಯಂಡ್ ಇನ್ ಇಂಡಿಯಾ ಎರಡನ್ನೂ ಕಂಪೇರ್ ಮಾಡಿ ನಾವೀಗ ಓದ್ತಾ ಇದ್ದೀವಿ. ಅರ್ಥಲ್ಲೂ ಕೂಡ ನೋಡ್ತಾ ಇದ್ದೀವಿ, ಹಾಗೆ ಇಂಡಿಯಾದಲ್ಲೂ ಅಂತ ತೊಗೊಂಡ್ರೂ ಕೂಡ ನಾವು ಎಷ್ಟಿದೆ, ಹೇಗಿದೆ ಸ್ಪೀಷೀಸ್ ಡೈವರ್ಸಿಟಿ, ಇದನ್ನು ಸ್ಟಡಿ ಮಾಡೋಣ. ಸೊ ಫಸ್ಟ್ ಪಾಯಿಂಟಲ್ಲಿ ನಾನು ಏನು ಕೊಟ್ಟಿದ್ದೀನಿ, ಅಕಾರ್ಡಿಂಗ್ ಟು ದ IUCN ರಿಪೋರ್ಟ್ ದ ಟೋಟಲ್ ನಂಬರ್ ಆಫ್ plants and animal species is more than 1.5 million. ಸೊ 2004 IUCN ಒಂದು ಡಾಟಾ ಕೊಡ್ತಾರೆ. ಅವರ ಪ್ರಕಾರ ನಂಬರ್ ಆಫ್ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್, ಯಾಕೆ ನಾವು ಇಲ್ಲಿ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀವಿ? ಇನ್ನೊಂದು ವೆರೈಟೀಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಇದೆಯಲ್ಲ, ದಟ್ ಈಸ್ ಮೈಕ್ರೋ ಆರ್ಗಾನಿಸಮ್, ಅದನ್ನು ನಾವು ಸ್ಟಡಿ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಅದನ್ನು ನಾವು ಎಷ್ಟಿದೆ ಅಂತ ಹೇಳೋದಕ್ಕಾಗಲಿ, ಇನ್ನೊಂದಿಲ್ಲ ಸ್ಟಡಿ ಮಾಡೋದಕ್ಕಾಗಲಿ, ಯಾವುದಿದೆ ವೆರೈಟಿ ಅಂತ ಹೇಳೋದಕ್ಕಾಗಲಿ ನಮಗೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಅದನ್ನು ಬಿಟ್ಟು ಉಳಿದಂಥ ಲಿವಿಂಗ್ ಆರ್ಗಾನಿಸಮ್ ತೊಗೊಂಡ್ರೆ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್. ಸೊ ಈ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ನ IUCN ಅವರು ರಿಪೋರ್ಟ್ ಕೊಟ್ಟ ಪ್ರಕಾರ 1.5 ಮಿಲಿಯನ್ ಅಷ್ಟೇ ನಾವು ಈಗ ಸ್ಟಡಿ ಮಾಡಿರೋದು ಅಂತ ಅವರು ಹೇಳಿದರು. ಬಟ್ ಅದಾದಮೇಲೆ ಇದು ನಂಬರ್ ತುಂಬಾ ಚಿಕ್ಕದಾಯಿತು ಅಂತ ಹೇಳಿಬಿಟ್ಟು ರಾಬರ್ಟ್ ಮೇ ಅವರು ಮತ್ತೆ ಒಂದು ಕಂಪ್ಯಾರೇಟಿವ್ ಸ್ಟಡಿ ಮಾಡಿಬಿಟ್ಟು, ಇಲ್ಲ ಅಷ್ಟು ಕಡಿಮೆ ಇರಲ್ಲ, ಇದು ನಿಯರ್ಲಿ 7 ಮಿಲಿಯನ್ಸ್ ಆಫ್ ಗ್ಲೋಬಲ್ ಸ್ಪೀಷೀಸ್ನ ನಾವು ಸ್ಟಡಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಓಕೆ, ಸೊ ರಾಬರ್ಟ್ ಮೇ ಅವರ ಎಸ್ಟಿಮೇಷನ್ ಪ್ರಕಾರ ಸ್ಪೀಷೀಸ್ ಡೈವರ್ಸಿಟಿ ಎಷ್ಟಿದೆ ಗ್ಲೋಬಲಲ್ಲಿ, ನಿಯರ್ಲಿ ಇಟ್ ಈಸ್ ಅಬೌಟ್ 7 ಮಿಲಿಯನ್ ಅಂತ ಹೇಳಿದ್ದಾರೆ. ಓಕೆ, ಮೋರ್ ದ್ಯಾನ್ 7 ಮಿಲಿಯನೇ ಇರುತ್ತೆ, ಬಟ್ ನಮ್ಮ ಕಣ್ಣಿಗೆ ಕಾಣಿಸಿರೋದು ಒಂದು ಅಂದಾಜು ಮೇಲೆ ಹೇಳ್ತಾ ಇರೋದು. IUCN ಆಗಲಿ ಅಥವಾ ರಾಬರ್ಟ್ ಮೇ ಅವರಾಗಲಿ, ಇವರೆಲ್ಲ ಹೇಳಿರೋದು ಒಂದು ಅಂದಾಜಲ್ಲಿ, ಎಕ್ಸಾಕ್ಟ್ ನಂಬರ್ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅಂದಾಜಲ್ಲಿ ಇಷ್ಟಿರಬಹುದು ಅಂತ ಗೆಸ್ ಮಾಡಿ ಹೇಳಿರುವಂಥದ್ದು. ಸೊ ಈ 7 ಮಿಲಿಯನಲ್ಲಿ ನಮಗೀಗ ನಾವು ಸ್ಟಡಿ ಮಾಡುವಾಗ ನಮಗೆ ಗೊತ್ತಾಗಿರೋದು ನಿಯರ್ಲಿ 70% ಏನಿದೆ ಅನಿಮಲ್ಸೇ ಇದೆಯಂತೆ. ಸೊ ಅದರಲ್ಲಿ ಒಂದು ಅಂದಾಜಲ್ಲಿ ನೀವು ತೊಗೊಂಡ್ರೆ ಒಂದು 70% ನಾವು ಅನಿಮಲ್ ಬಗ್ಗೆನೇ ರೆಕಾರ್ಡ್ ಮಾಡಿರೋದು. ಸ್ಪೀಷೀಸ್ ಏನೇನು ರೆಕಾರ್ಡ್ ಆಗಿದೆ ಅದೆಲ್ಲ ಅನಿಮಲ್ಸ್ ಬಗ್ಗೆ. ರಿಮೇನಿಂಗ್ ಏನಿದೆ ಒಂದು ನಿಯರ್ಲಿ 30%, ಈಗ ಇಲ್ಲಿ 70% ಅನಿಮಲ್ಸ್ ಅಂದಮೇಲೆ ಉಳಿದಿದ್ದು 30% ಆಗಬೇಕಾಗಿತ್ತು, ಬಟ್ ಇಲ್ಲಿ 22% ಅಂತ ಹೇಳಿದ್ವಿ. ಯಾಕೆ ಅಂತಂದರೆ ಅದನ್ನು ಬಿಟ್ಟು ಬೇರೆ ಮೈಕ್ರೋ ಆರ್ಗಾನಿಸಮ್ ಅದೆಲ್ಲ ಇರಬಹುದು ಅಂತ ಒಂದು ಅಂದಾಜಲ್ಲಿ. ರಿಮೈನಿಂಗ್ 22% ಏನಿದೆ ಅದು ಪ್ಲಾಂಟ್ಸ್ ಅಂತ ಹೇಳಿದ್ದಾರೆ. ಓಕೆ, ಈ ಪ್ಲಾಂಟ್ಸ್ ಅಂಡರಲ್ಲೇ ಫಂಗೈನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಹೇಳಿರೋದು. ಫಂಗೈ ಇಸ್ ಅ ಡಿಫ್ರೆಂಟ್ ಕಿಂಗ್ಡಮ್ ಅಂತ ನಾವು ಓದಿದ್ದೀವಿ, ಬಟ್ ಇಲ್ಲಿ ನೀವು ಪ್ಲಾಂಟ್ ಮತ್ತು ಅನಿಮಲ್ ಮಾತ್ರ 2 ಕ್ಯಾಟಗರಿ ಮಾತ್ರ ಓದೋದ್ರಿಂದ ಅನಿಮಲ್ ಕ್ಯಾಟಗರಿಯಲ್ಲಿ ನೀವು ಫಂಗೈನ ಇನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಸೊ ಪ್ಲಾಂಟ್ ಕ್ಯಾಟಗರಿಯಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಮೈಕ್ರೋ ಆರ್ಗಾನಿಸಮ್ನ ಬಿಟ್ಬಿಡಿ. ಸೊ ಉಳಿದಿದ್ದೇನಾಯಿತು, ಈ ಫಂಗೈ ಇದರ ಅಂಡರಲ್ಲೇ ಬಂದುಬಿಡ್ತು. ಸೊ ಆಲ್ಗೆ, ಫಂಗೈ, ಬ್ರಯೋಫೈಟ್ಸ್, ಜಿಮ್ನೋಸ್ಪರ್ಮ್, ಸೆಂಜೋಸ್ಪರ್ಮ್ ಇದೆಲ್ಲ ಸೇರಿಕೊಂಡು 22% ಟೋಟಲ್ ನಮಗೆ ಈಗ ನಾವು ರೆಕಾರ್ಡ್ ಮಾಡಿರೋಂಥ ಸ್ಪೀಷೀಸ್ಗಳು. ನೆಕ್ಸ್ಟ್ ಈಗ ಅಮಾಂಗ್ ದ ಅನಿಮಲ್ಸ್. ಸೊ ಈ ಅನಿಮಲ್ಸಲ್ಲಿ ನಾವೇನು ಸ್ಟಡಿ ಮಾಡಿದ್ವಲ್ಲ, ಅನಿಮಲ್ 70% ಅಂದರೆ ಅದರಲ್ಲಿ ಆಲ್ಮೋಸ್ಟ್ ಏನಿದೆ 75% ಏನಿದೆ ಅದು ಇನ್ಸೆಕ್ಟ್ಸೇ ಆಗಿರುತ್ತೆ. ಓಕೆ, ಸೊ ಅಮಾಂಗ್ ಅನಿಮಲ್ಸ್ ಇನ್ಸೆಕ್ಟ್ಸ್ ಆರ್ ಮೇಕಿಂಗ್ ಅಪ್ ಮೋರ್ ದೆನ್ 70%, 70 ಅಥವಾ 75 ಅಂದ್ಕೊಳ್ಳಿ. ಸೊ 70% ಇನ್ಸೆಕ್ಟೇ ಇದರಲ್ಲಿ ಕವರ್ ಆಗಿದೆ. ಯಾಕೆ ರಿಕಾಲ್ ಮಾಡ್ಕೊಳ್ಳಿ, ಫೈಲಮ್ ಆಥ್ರೋಪೋಡ ಓದುವಾಗ ನಾವು ಹೇಳಿದ್ವಲ್ಲ, ಇಟ್ ಇಸ್ ದ ಲಾರ್ಜೆಸ್ಟ್ ಫೈಲಮ್ ಅಂತ. ಸೊ ಆಲ್ಮೋಸ್ಟ್ ಇನ್ಸೆಕ್ಟ್ಸ್ಗಳೇ ಮೋರ್ ನಂಬರಲ್ಲಿ ಇರೋದು. ತುಂಬ ವೆರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇರೋದ್ರಿಂದ 70% ಇನ್ಸೆಕ್ಟೇ ಇನ್ಕ್ಲೂಡ್ ಆಗಿಬಿಡುತ್ತೆ. ರಿಮೇನಿಂಗ್ ಏನಿದೆ 30% ಅದರಲ್ಲಿ ನಿಮಗೆ ಬೇರೆ ಎಲ್ಲ ಅನಿಮಲ್ಸ್ಗಳಿದೆಯಲ್ಲ, ಮೇ ಬಿ ಇನ್ವರ್ಟಿಬ್ರೇಟ್ಸ್ ಇರ್ಬೋದು ಅಥವಾ ಕಾರ್ಡೆಟ್ಸ್ ಆಗಿರ್ಬೋದು, ಇದೆಲ್ಲ ಬರುತ್ತೆ. ಓಕೆ,
ಇನ್ಸೆಕ್ಟ್ಸ್ ಇಟ್ ವಿಲ್ ಕಮ್ ಅಂಡರ್ ಇನ್ವರ್ಟಿಬ್ರೇಟ್ಸ್. ಬಟ್ ಆದ್ರೂ ಇನ್ಸೆಕ್ಟ್ಸ್ ಏನಿದೆ ಈ ಫೈಲಮ್ ತುಂಬ ಲಾರ್ಜ್ ನಂಬರಲ್ಲಿರುತ್ತೆ ಉಳಿದಿದ್ದಕ್ಕೆ ಕಂಪೇರ್ ಮಾಡಿದ್ರೆ. ಓಕೆನಾ? ಸೊ ಇದಿಷ್ಟು ನಿಮಗೆ ಗೊತ್ತಿದೆ. ನೆಕ್ಸ್ಟ್ ಡಾಟಾ ಏನು ಹೇಳ್ತಿದ್ದಾರೆ, ದ ನಂಬರ್ ಆಫ್ ಫಂಗೈ ಸ್ಪೀಶೀಸ್ ಇನ್ ದ ವರ್ಲ್ಡ್ ಈಸ್ ಮೋರ್ ದ್ಯಾನ್ ದ ಕಂಬೈನ್ಡ್ ಟೋಟಲ್ ಆಫ್ ದ ಸ್ಪೀಶೀಸ್ ಆಫ್ ಫಿಶಸ್, ಆಂಫಿಬಿಯನ್ಸ್, ರೆಪ್ಟೈಲ್ಸ್ ಆ್ಯಂಡ್ ಮ್ಯಾಮಲ್ಸ್. ಸೊ ಫಂಗೈದು ನಂಬರ್ ಜಾಸ್ತಿ ಇದ್ದರೂ ಕೂಡ ನಾವೇನು ಮಾಡ್ತಿದ್ದೀವಿ, ಫಂಗೈನ ಸಪ್ರೇಟಾಗಿ ಎಲ್ಲೋ ನಾವು ಓದ್ತಾ ಇಲ್ಲ, ನಾವು ಪ್ಲ್ಯಾಂಟ್ ಅಂಡರಲ್ಲೇ ಇಟ್ಬಿಟ್ಟು ಅದನ್ನು ಓದ್ತಾ ಇದ್ದೀವಿ. ಓಕೆ? ಸೊ ಈ ನೀವು ಕಮಿಂಗ್ ಟು ದ ವರ್ಟಿಬ್ರೇಟ್ಸ್ನ ನೀವು ಸಪ್ರೇಟಾಗಿ ನೋಡೋದಾದರೆ, ವರ್ಟಿಬ್ರೇಟ್ಸಲ್ಲಿ ಫಿಶಸ್ಸೇ ತುಂಬ ನಂಬರಲ್ಲಿ ಫಿಶಸ್ ಇರುತ್ತೆ. ಓಕೆ? ಬೇರೆ ಮ್ಯಾಮಲ್ಸ್, ಬರ್ಡ್ಸ್ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಫಿಶಸ್ ಏನಿದೆ ಆಲ್ಮೋಸ್ಟ್ 50% ಫಿಶಸ್ಸೇ ನಿಮಗೆ ಬರುತ್ತೆ. ಉಳಿದಿದ್ದೆಲ್ಲ ಇನ್ನು 50% ಡಿವೈಡ್ ಆಗುತ್ತೆ. ಸೊ ಈ ಮೂರನ್ನು ನೀವು ನೋಡಿದಾಗ ನಿಮ್ಗೆ ಏನು ಐಡಿಯಾ ಸಿಗ್ತಾ ಇದೆ ಅಂತಂದರೆ, ನಾವು ಲ್ಯಾಂಡ್ನ ಕಂಪೇರ್ ಮಾಡಿದ್ರೆ, ಇಂಡಿಯಾದ ಲ್ಯಾಂಡ್ ವರ್ಲ್ಡ್ ಲ್ಯಾಂಡ್ ಜೊತೆ ಕಂಪೇರ್ ಮಾಡಿದ್ರೆ ಇಂಡಿಯಾದ ಲ್ಯಾಂಡ್ ಬರೋದು ಜಸ್ಟ್ 2.4% ಅಷ್ಟೇ. ಓಕೆ? ಸೊ ಅಷ್ಟು ಕಡಿಮೆ ಪರ್ಸೆಂಟೇಜ್ ಲ್ಯಾಂಡ್ ನಮ್ಮ ಇಂಡಿಯಾ ಇರೋದು. ಆದರೂ ಕೂಡ ನಾವು ಎಷ್ಟು ಡೈವರ್ಸಿಟಿ ಶೇರ್ ಮಾಡ್ತೀವಿ ಅಂದರೆ 8.1% ಆಫ್ ಗ್ಲೋಬಲ್ ಸ್ಪೀಷೀಸ್ ಡೈವರ್ಸಿಟಿ. ನೋಡಿ, ಸ್ಪೀಷೀಸ್ ಡೈವರ್ಸಿಟಿಗೆ ಬಂದಾಗ ನಮ್ಮ ಪರ್ಸೆಂಟೇಜ್ ಏನಿದೆ ಕಾಂಟ್ರಿಬ್ಯೂಷನ್ 8 ತನಕ ಹೊಟ್ಟೋಗಿದೆ. ಅದೇ ಲ್ಯಾಂಡ್ ಅಂತ ಕಂಪೇರ್ ಮಾಡಿದಾಗ ಬರೀ 2% ಅಷ್ಟು ಲ್ಯಾಂಡ್ ಮಾತ್ರ ನಮ್ಮ ಹತ್ರ ಇರೋದು. ಸೊ 2%ಅಲ್ಲಿ 8%ಅಲ್ಲಿ. ಸೊ ಅದರಿಂದ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಂಡಿಯಾ ಇಸ್ ಒನ್ ಆಫ್ ದ 12 ಮೆಗಾ ಬಯೋಡೈವರ್ಸಿಟಿ ಸೆಂಟರ್ ಆಫ್ ದ ವರ್ಲ್ಡ್ ಅಂತ. ಅಂದರೆ ತುಂಬಾ ವೆರೈಟೀಸ್ ಆಫ್ ಸ್ಪೀಷೀಸ್ ನಾವು ಇಂಡಿಯಾದಲ್ಲಿ ನೋಡಬಹುದು. ಸೊ ಅಷ್ಟೊಂದು ವೆರೈಟೀಸ್ ಆಫ್ ಸ್ಪೀಷೀಸ್ ನಮ್ಮ ಇಂಡಿಯಾದಲ್ಲಿ ಇದೆ. ಯಾಕಿರಬಹುದು ಇಂಡಿಯಾ, ಯಾಕೆ ಇಟ್ ಈಸ್ ಒನ್ ಆಫ್ ದ 12 ಮೆಗಾ ಡೈವರ್ಸಿಟಿ ಅಂತ ಹೇಳಿದ್ರೆ, ಉಳಿದಿದ್ದು ಯಾವುದೆಲ್ಲ ಇರ್ಬೋದು, ಯಾಕೆ ಈ ಪರ್ಟಿಕ್ಯುಲರ್ ಕಂಟ್ರಿಗಳು ಮಾತ್ರ ಡೈವರ್ಸಿಟಿ ತುಂಬ ಇದೆ, ಸ್ಪೀಷೀಸ್ ಡೈವರ್ಸಿಟಿ ಇದೆ, ಬೇರೆ ಕಂಟ್ರಿಯಲ್ಲಿ ಯಾಕಿರಬಹುದು ಅಂತ ನೀವು ಥಿಂಕ್ ಮಾಡಿದ್ರೆ ಅದಕ್ಕೊಂದು ರೀಸನ್ ಇದೆ. ಸೊ ಆ ರೀಸನಿಗೆ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸೊ ಮೇನಾಗಿ ಈ ಬಯೋಡೈವರ್ಸಿಟಿ ಏನಿದೆ ಅಥವಾ ಸ್ಪೀಷೀಸ್ ಡೈವರ್ಸಿಟಿ ಏನಿದೆ, ಇದು ಮೇನಾಗಿ 2 ರೀಸನಿಂದ ನಾವು ಇದನ್ನು ಸ್ಟಡಿ ಮಾಡ್ಬೋದು. ಇದನ್ನು ಪ್ಯಾಟರ್ನ್ಸ್ ಆಫ್ ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಈ ಪ್ಯಾಟರ್ನ್ ಆಫ್ ಬಯೋಡೈವರ್ಸಿಟಿ ಏನಿದೆ, ಇಟ್ ಇಸ್ ಬಿಕಾಸ್ ಆಫ್ 2 ಮೇನ್ ರೀಸನ್. ಒನ್ ಇಸ್ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್, ಇನ್ನೊಂದು ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್. ಸೊ ಏನಿದು ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಮತ್ತು ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್, ಇದನ್ನು ನೋಡೋಣ. ಆಗ ನಿಮಗೆ ಕ್ಲಿಯರಾಗಿ ಪಿಕ್ಚರ್ ಸಿಗುತ್ತೆ ಯಾಕೆ ಕೆಲವೊಂದು ಜಾಗದಲ್ಲಿ ಮಾತ್ರ ಈ ಸ್ಪೀಷೀಸ್ಗಳು ತುಂಬ ವೆರೈಟೀಸಲ್ಲಿದೆ, ಮತ್ತು ಕೆಲವೊಂದು ಜಾಗದಲ್ಲಿ ಯಾಕಿಲ್ಲ ಅಂತ. ಸೊ ಫಸ್ಟ್ ಒನ್ ಏನಿದೆ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್, ಇದನ್ನು ನಾವು ನೋಡೋಣ. ಸೊ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಅಂದರೆ ಏನಪ್ಪ ಅಂದರೆ, ಲ್ಯಾಟಿಟ್ಯೂಡ್ ಬಗ್ಗೆ ನೀವು ಕೇಳಿರ್ತೀರ, ಹೇಗೆ ಒಂದು ಇಕ್ವೇಟರಿಂದ ಮೇಲೆ ಹೋಗ್ತಾ ಹೋಗ್ತಾ ಲ್ಯಾಟಿಟ್ಯೂಡ್ ಇನ್ಕ್ರೀಸ್ ಆಗ್ತಿದೆ ಅನ್ನೋದನ್ನು ನೀವು ಕಲ್ತಿರ್ತೀರಾ ಜಿಯೋಗ್ರಫಿಲಿ. ಇಲ್ಲಿ ನೋಡಿ, ಇಕ್ವೇಟರ್ ಕಾಣಿಸ್ತಿದೆಯಾ, ಇದೊಂದು ಗ್ಲೋಬ್. ಇದು ಗ್ಲೋಬ್ನ ನಾನು ತೊಗೊಂಡು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಕ್ವೇಟರ್ ಎಕ್ಸಾಕ್ಟ್ಲಿ ಎಟ್ ದ ಮಿಡಲ್ ಇಕ್ವೇಟರ್ ರೀಜನ್ ಇದೆ. ಸೊ ಇಕ್ವೇಟರ್ ರೀಜನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದರಿಂದ ಮೇಲೆ ಬರುವಂಥ ರೀಜನ್ ಏನಿದೆ ಅದನ್ನು ನಾವು ಟ್ರಾಪಿಕಲ್ ರೀಜನ್ ಅಂತ ಹೇಳ್ತೀವಿ. ಓಕೆ? ಇಲ್ಲಿ ನಾನೇನು ನಿಮಗೆ ತೋರಿಸ್ತಾ ಇದ್ದೀನಿ ಅದು ಟ್ರಾಪಿಕಲ್ ರೀಜನ್. ಅದರಿಂದ ಮೇಲೆಗಡೆ ಹೋದರೆ ಅದನ್ನು ನಾವೇನು ಹೇಳ್ತೀವಿ, ಅದನ್ನು ನಾವು ಟೆಂಪ್ರೇಟ್ ರೀಜನ್ ಅಂತ ಹೇಳ್ತೀವಿ. ಅದರ ಮೇಲೆ ಪೋಲಾರ್ ರೀಜನ್. ಸೊ ಈ ಥರ ನಾವು ಗ್ಲೋಬ್ನ ನಾವು ಹೇಗೆ ಡಿವೈಡ್ ಮಾಡ್ಬೋದು, ಪೋಲಾರ್, ಟೆಂಪ್ರೇಟ್ ಮತ್ತು ಟ್ರಾಪಿಕಲ್, ಇಕ್ವೇಟರ್. ಓಕೆ? ಸೊ ಈ ಕೆಳಗಡೆನೂ ಹಾಗೆ ಬರುತ್ತೆ, ಟೆಂಪ್ರೇಟ್ ಮತ್ತು ಪೋಲಾರ್ ಮತ್ತು ಟ್ರಾಪಿಕಲ್. ಓಕೆ? ಇದೇ ಥರನೇ ಮತ್ತೆ ಸೇಮ್ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆ ರೆಡ್ ಕಲರ್ ನಾನು ತೋರಿಸಿದ್ದೀನಲ್ಲ, ಅಲ್ಲಿ ಎಲ್ಲಿ ನಿಮಗೆ ಹೈ ಡೈವರ್ಸಿಟಿ ಕಾಣ್ತಾ ಇದೆ, ಆಲ್ಮೋಸ್ಟ್ ಏನಿದೆ ಮಿಡಲಲ್ಲಿ. ಓಕೆ? ಆಲ್ಮೋಸ್ಟ್ ಮಿಡಲಲ್ಲಿ ನೀವು ಹೈ ಡೈವರ್ಸಿಟಿನ ನೋಡ್ಬೋದು. ವಾಟ್ ಮೇ ಬಿ ದ ರೀಸನ್? ಪೋಲಾರ್ ರೀಜನಲ್ಲಿ ಲೋ ಡೈವರ್ಸಿಟಿ ಅಂತ ತೋರಿಸಿದ್ದೀನಿ. ಓಕೆ? ಪೋಲಾರ್ ರೀಜನಲ್ಲಿ ಡೈವರ್ಸಿಟಿ ತುಂಬ ಕಡಿಮೆ ಇರುತ್ತೆ. ಈ ಎಕ್ಸಾಕ್ಟ್ಲಿ ಮಿಡಲ್ ಟ್ರಾಪಿಕಲ್ ರೀಜನ್ ಏನು ಕಾಣಿಸ್ತಿದೆಯಲ್ಲ ನಿಮಗೆ, ಇಲ್ಲಿ ಹೈ ಡೈವರ್ಸಿಟಿ ಕಾಣ್ತಾ ಇದೆ. ಸೊ ಇಲ್ಲಿ ನಾನು ಏನು ಪಾಯಿಂಟ್ನ ಕೊಟ್ಟಿದ್ದೀನಿ, ಇನ್ ಜನರಲ್ ಸ್ಪೀಷೀಸ್ ಡೈವರ್ಸಿಟಿ ಡಿಕ್ರೀಸಸ್ ಆ್ಯಸ್ ವಿ ಮೂವ್ ಅವೇ ಫ್ರಮ್ ದ ಇಕ್ವೇಟರ್ ಟುವರ್ಡ್ಸ್ ದ ಪೋಲ್ ಅಲ್ವಾ. ಸೊ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಮೂವ್ ಆಗುವಾಗ ಏನಾಗುತ್ತೆ, ಸ್ಪೀಷೀಸ್ ಡೈವರ್ಸಿಟಿ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ರೀಜನ್ ಏನಿದೆಯಲ್ಲ, ಪರ್ಟಿಕ್ಯುಲರ್ಲಿ ಟ್ರಾಪಿಕ್ ರೀಜನ್ ಇನ್ಕ್ಲೂಡಿಂಗ್ ದ ಇಕ್ವೇಟರ್ ರೀಜನ್, ಈ ರೀಜನಲ್ಲಿ ಸ್ಪೀಷೀಸ್ ರಿಚ್ನೆಸ್ ತುಂಬ ಇರುತ್ತೆ. ಯಾಕೆ ಅಂದರೆ 23.5 ಡಿಗ್ರಿ ನಾರ್ತ್ ಪೋಲ್ ಮತ್ತು 23.5 ಸೌತ್ ಪೋಲ್ ಏನಿದೆ ಅಲ್ವಾ, ಇಲ್ಲಿಂದ ಇಲ್ಲಿವರೆಗೆ ಅಂದ್ಕೊಳ್ಳಿ. ಈ ರೀಜನಲ್ಲಿ ಸ್ಪೀಷೀಸ್ ರಿಚ್ನೆಸ್, ಈ ನಾನೇನು ಶೇಡ್ ಮಾಡಿದ್ದೀನಿ ಈ ಶೇಡೆಡ್ ರೀಜನಲ್ಲಿ ಸ್ಪೀಷೀಸ್ಗಳು ತುಂಬ ರಿಚ್ ಆಗಿ ನಮಗೆ ಕಾಣಿಸುತ್ತೆ. ದ ರೀಸನ್ ಈಸ್, ನಾನು ಹೇಳ್ತಾ ಇಲ್ಲ, ಟೆಂಪ್ರೇಚರ್ ಮತ್ತು ಲೈಟು ಪ್ರಾಪರಾಗಿ ಸಿಗ್ತಾ ಇರೋದ್ರಿಂದ ಅಲ್ಲಿ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಅಂದರೆ ಪ್ಲಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆಯುತ್ತೆ. ಪ್ಲಾಂಟ್ಸ್ ಚೆನ್ನಾಗಿ ಬೆಳೆದಾಗ ಬೇರೆ ಆರ್ಗಾನಿಸಮ್ಗಳಲ್ಲಿ ಸರ್ವೈವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬೇರೆ ಆರ್ಗಾನಿಸಮ್ ಸರ್ವೈವ್ ಆಗ್ತಿದೆ ಅಂದರೆ ಸ್ಪೀಷೀಸ್ ರಿಚ್ನೆಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹೇಗೆ ಅಂತ ಗೊತ್ತಾಯ್ತಲ್ವಾ.
ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇಲ್ಲೊಂದು ಎಕ್ಸಾಂಪಲ್ನ ತೊಗೊಂಡಿದ್ದಾರೆ. ಕೊಲಂಬಿಯಾ ಅನ್ನೋ ಒಂದು ಪ್ಲೇಸ್ ಏನಿದೆ, ಇಲ್ಲಿ ಸ್ಪೀಷೀಸ್ ಆಫ್ ಬರ್ಡ್ಸ್ನ ಎಕ್ಸಾಂಪಲಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಕ್ವೇಟರಲ್ ರೀಜನಲ್ಲಿ ಇರುವಂಥ ಕೊಲಂಬಿಯಾದಲ್ಲಿ ಅರೌಂಡ್ 1400 ಸ್ಪೀಷೀಸ್ ಆಫ್ ಬರ್ಡ್ಸ್ನ ನಾವು ನೋಡ್ಬೋದು. ಓಕೆ, ಅದೇ ನೀವು ನ್ಯೂಯಾರ್ಕಿಗೆ ಬಂದರೆ ಏನಾಗುತ್ತೆ ಸ್ವಲ್ಪ ಅದು ಮೇಲ್ಗಡೆ ಹೋಗುತ್ತೆ. ಸೊ ನ್ಯೂಯಾರ್ಕ್ ಏನಾಯಿತು, 41 ಡಿಗ್ರಿ ನಾರ್ತ್ಗೆ ಬಂತು. ಸೊ ನಾರ್ತ್ ರೀಜನ್ಗೆ ಈ ಕಡೆ 41 ಡಿಗ್ರಿ ನಾರ್ತ್ ಅಂದರೆ ಸ್ವಲ್ಪ ಮೇಲ್ಗಡೆ ಹೋದಾಗ ಏನಾಯಿತು, ಆ ಬರ್ಡ್ ಸ್ಪೀಷೀಸ್ ಏನಾಯಿತು 105 ಅಷ್ಟೇ, ಅಂದರೆ 105 ಅಷ್ಟೇ ಇರೋದು. ಅದೇ ನೀವು ಗ್ರೀನ್ಲ್ಯಾಂಡ್ ಇನ್ನೂ ಸ್ವಲ್ಪ ಮೇಲ್ಗಡೆ ಹೋದರೆ, ಸೊ ಇನ್ನೂ ಸ್ವಲ್ಪ ಮೇಲೆ ರೀಜನ್ ಹೋದಾಗ ಅರೌಂಡ್ 71 ಡಿಗ್ರಿ ನಾರ್ತ್ ಸೈಡ್ ಹೋದಾಗ ಸ್ಪೀಷೀಸ್ ಏನಾಯಿತು, ಬರೀ 56 ನೋಡಿದ್ದು. ಬರ್ಡ್ಸ್ ಸ್ಪೀಷೀಸ್ ಬರೀ 56 ಇತ್ತು. ಸೊ ಇದರಿಂದ ಅಗೇನ್ ನಮಗೇನು ಗೊತ್ತಾಗ್ತಿದೆ, ವೆರೈಟೀಸ್ ಆಫ್ ಸ್ಪೀಷೀಸ್ ನಮ್ಗೆ ಯಾವ ರೀಜನಲ್ಲಿ ಕಾಣಿಸುತ್ತೆ, ಇಕ್ವೇಟರ್ ರೀಜನಲ್ಲಿ ಸ್ವಲ್ಪ ಜಾಸ್ತಿ ಕಾಣುತ್ತೆ, ಮೇಲೆ ಹೋಗ್ತಿದ್ದಾಗೆ ಸ್ಪೀಷೀಸ್ ನಂಬರ್ ಡಿಕ್ರೀಸ್ ಆಗುತ್ತೆ ಅಂತ ವಿತ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. India, with much of its land area in the tropical latitude, has more than 1200 species of bird. ಸೊ ಇಂಡಿಯಾ ಎಲ್ಲಿ ಬರುತ್ತೆ ಅಂತಂದರೆ ಈಕ್ವೇಟರ್ ಮತ್ತು ಟ್ರಾಪಿಕಲ್ ರೀಜನ್ ಇದರಲ್ಲೇ ಬರುತ್ತೆ ನಮ್ಮ ಇಂಡಿಯಾ ಕೂಡ. ಸೊ ಹಾಗಾಗಿ ನಮ್ಮಲ್ಲಿ ಕೂಡ ನಾವು ಎಷ್ಟು ವೆರೈಟೀಸ್ನ ನೋಡ್ಬೋದು ಅಂದರೆ 1200 ಸ್ಪೀಷೀಸ್ ಆಫ್ ಬರ್ಡ್ಸ್ನ ನಾವಿಲ್ಲಿ ಇಂಡಿಯಾದಲ್ಲಿ ನೋಡಬಹುದು. ಸೊ ಇದರಿಂದ ನಿಮಗೆ ಒಂದು ರಫ್ ಐಡಿಯಾ ಸಿಕ್ಕಿದೆ ಅಲ್ವಾ, ಹೇಗೆ ಒಂದು ಪ್ಲೇಸ್ ಡಿಸೈಡ್ ಮಾಡುತ್ತೆ ಸ್ಪೀಷೀಸ್ ಡೈವರ್ಸಿಟಿನ ಅಂತ. ಸೊ ಇದನ್ನೇ ನಾವೇನು ಹೇಳೋದು, ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್. ಸೊ ಈ ಲ್ಯಾಟಿಟ್ಯೂಡಿನಲ್ ಗ್ರೇಡಿಯಂಟ್ ಕೂಡ ಸ್ಪೀಷೀಸ್ ಡೈವರ್ಸಿಟಿನ ಡಿಸೈಡ್ ಮಾಡ್ತಾ ಇದೆ. ಓಕೆನಾ. ಅಮೆಝಾನ್ ಫಾರೆಸ್ಟ್ ಬಗ್ಗೆ ಎಲ್ಲ ಕೇಳಿರ್ತೀರ ಅಲ್ವಾ. ಸೊ ಅಮೆಝಾನ್ ಫಾರೆಸ್ಟ್ ತುಂಬಾ ದಟ್ಟವಾಗಿರುವಂಥ ಕಾಡು, ಅಲ್ಲಿ ತುಂಬ ಬಯೋಡೈವರ್ಸಿಟಿ ಇದೆ ಅಂತೆಲ್ಲ ಕೇಳಿರ್ತೀರ ನೀವು. ಸೊ ಎಲ್ಲಿದೆ ಇದು ಅಮೆಝಾನ್ ಫಾರೆಸ್ಟ್? ಸೌತ್ ಅಮೆರಿಕಾದಲ್ಲಿ ಇದೆ. ಓಕೆ, ಸೌತ್ ಅಮೆರಿಕಾದಲ್ಲಿ ಇರುವಂಥ ಈ ಅಮೆಝಾನ್ ಫಾರೆಸ್ಟ್ ಎಷ್ಟು ಗ್ರೇಟೆಸ್ಟ್ ಬಯೋಡೈವರ್ಸಿಟಿ ಇದೆ ಅಂದರೆ ಅರೌಂಡ್ 40,000 ಸ್ಪೀಷೀಸ್, ಮೋರ್ ದ್ಯಾನ್ 40,000 ಸ್ಪೀಷೀಸ್ ಆಫ್ ಪ್ಲಾಂಟ್ಸ್ ಇದೆ ಅಲ್ಲಿ. ಹಾಗೆಯೇ 3,000 ಫಿಶಸ್ ಇದೆ, 1,300 ಬರ್ಡ್ಸ್ ಇದೆ. ಇದೆಲ್ಲ ನಂಬರ್ಗಳು ಇಷ್ಟೆಲ್ಲ ನಾವು ಕಲಿಬೇಕಾ, ನೆನ್ಪಿಟ್ಕೊಳ್ಬೇಕಾ ಅಂತ ನೀವು ಕೇಳಿದ್ರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಈ ನಂಬರೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಈ ನಂಬರ್ಗಳನ್ನೆಲ್ಲ ನೀವು ಬರೆದಿಟ್ಕೊಂಡು ಸಪ್ರೇಟಾಗಿ ಕಲ್ತ್ಕೊಳ್ಳಿ. ಯಾಕೆಂದರೆ ಈ ಡಾಟಾಗಳೇನಿದೆ ಇಷ್ಟೇ ನಿಮ್ಮ ಎಕ್ಸಾಮಲ್ಲಿ ಕೇಳುವಂಥದ್ದು. ಔಟ್ ಆಫ್ NCERT ಏನು ನೀವು ಕಲಿಯುವಂಥದ್ದು ನೆಸಿಟಿ ಇಲ್ಲ. ಸೊ ಇದೇನಿದೆ NCERTಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಷ್ಟನ್ನು ಮಾತ್ರ ನೀವು ಎಲ್ಲ ನಂಬರ್ಗಳು ಕೊಟ್ಟಿದ್ದಾರಲ್ಲ ಎಲ್ಲನೂ ಕಂಪ್ಲೀಟಾಗಿ ಬರೆದಿಟ್ಕೊಂಡು ಕಲ್ತ್ಕೊಳ್ಳಿ. ಸೊ ಫಸ್ಟ್ ಹಾಫ್ ಏನಿದೆ ಬಯೋಡೈವರ್ಸಿಟಿ ಬಗ್ಗೆ, ಅದು ಕಂಪ್ಲೀಟಾಗಿ ನಿಮಗೆ ಈ ಥರ ಸ್ವಲ್ಪ ಎಲ್ಲ ನಂಬರ್ ಬೇಸಲ್ಲೇ ಬರುತ್ತೆ. ಸೊ ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಕನ್ಸರ್ವೇಷನ್ ಪಾರ್ಟಲ್ಲಿ ಅಷ್ಟಾಗಿ ನಿಮಗೇನು ನಂಬರ್ ಬೇಸ್ಡಲ್ಲಿ ಬರಲ್ಲ. ಓಕೆ, ಸೊ ಇದೇನಿದೆ ಈ ಫಸ್ಟ್ ಹಾಫಲ್ಲಿ ಬರುವಂಥ ಕೆಲವೊಂದು ಡಾಟಾಗಳೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ನೀವು ಬರೆದಿಟ್ಕೊಂಡು ಕಲ್ತ್ಕೊಳ್ಳಿ. ಸೊ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಲ್ಲ ಟ್ರಾಪಿಕಲ್ ರೀಜನಲ್ಲಿ ಯಾಕೆ ಡೈವರ್ಸಿಟಿ ಜಾಸ್ತಿ ಇದೆ ಅಂತ. ಸೊ ಅದಕ್ಕೆ ಸಪೋರ್ಟ್ ಮಾಡುವಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನ ನಾನು ಇಲ್ಲಿ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಹೈಪೋಥಿಸಿಸ್ ಏನಿದೆ, ಹೈಪೋಥಿಸಿಸ್ ನಿಮ್ಗೆ ಇಲ್ಲೇನು ತೋರಿಸ್ತಾ ಇದೆ ಅಂತಂದರೆ 2 ಪಿಕ್ಚರ್ ನೀವು ನೋಡ್ತಿದ್ದೀರಾ. ಒಂದು ಟೆಂಪ್ರೇಟ್, ಸೊ ಈ ಕಡೆ ಕಾಣ್ತಾ ಇರೋದು ನಿಮಗೆ ಟೆಂಪ್ರೇಟ್ ರೀಜನ್, ಈ ಕಡೆ ಕಾಣಿಸ್ತಾ ಇರೋದು ಟ್ರಾಪಿಕಲ್ ರೀಜನ್. ಎರಡನ್ನೂ ಅಬ್ಸರ್ವ್ ಮಾಡಿ. ಈ ಕಡೆ ಟೆಂಪ್ರೇಟ್ ರೀಜನಲ್ಲಿ ಸ್ಪೀಷೀಸ್ ತುಂಬ ಕಡಿಮೆ ಇದೆ. ಪ್ಲಾಂಟ್ಸ್ಗಳು ನೋಡಿ 1, 2, 3 ಅಷ್ಟೇ ಒಂದು ಕೌಂಟಬಲ್ ನಂಬರಲ್ಲಿ ಇದೆ. ಅದೇ ನಿಮಗೆ ಟ್ರಾಪಿಕಲ್ ರೀಜನಲ್ಲಿ ವೆರೈಟೀಸ್ ತುಂಬ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ನಮಗೇನು ಗೊತ್ತಾಗ್ತಿದೆ, ಟೆಂಪ್ರೇಟ್ ರೀಜನ್ಸ್ ಹ್ಯಾವ್ ಅಂಡರ್ಗಾನ್ ಫ್ರೀಕ್ವೆಂಟ್ ಗ್ಲೇಸಿಯೇಷನ್ ಇನ್ ದ ಪಾಸ್ಟ್. ಸೊ ರೀಸನ್ ಏನು ಇದಕ್ಕೆ ಅಂತಂದರೆ, ಈ ಟೆಂಪ್ರೇಟ್ ರೀಜನಲ್ಲಿ ಯೂಶಲಿ ಹೇಗಿರುತ್ತೆ ಸೀಸನ್ ಅಂತಂದರೆ ಪದೇ ಅದು ಸೀಸನ್ ಚೇಂಜ್ ಮಾಡ್ತಾ ಇರುತ್ತೆ, ಗ್ಲೇಸಿಯೇಷನ್ ಆಗ್ತಾ ಇರುತ್ತೆ. ಸಡನ್ನಾಗಿ ಎಲ್ಲ ಐಸ್ ಎಲ್ಲ ಬಂದ್ಬಿಟ್ಟು ಕವರ್ ಆಗಿಬಿಡುತ್ತೆ ಆ ಜಾಗದಲ್ಲಿ. ನೀವು ಫಾರಿನ್ ಕಂಟ್ರೀಸ್ ಎಲ್ಲ ನೋಡಿದಿರಲ್ಲ, ಕೆಲವೊಂದು ಟೈಮಲ್ಲಿ ಕಂಪ್ಲೀಟಾಗಿ ಐಸಿಂದ ಕವರ್ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಅವ್ರಿಗೇನು ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ್ಯಕ್ಟಿವಿಟಿ ಸ್ವಲ್ಪ ಲೋ ಇರುತ್ತೆ. ಅಂಥ ಟೈಮಲ್ಲಿ ಈ ಥರ ಕಂಪ್ಲೀಟಾಗಿ ಗಿಡಗಳೆಲ್ಲ ಐಸಿಂದ ಫಿಲ್ ಆದಾಗ ಡೆಫಿನೆಟ್ಲಿ ಪ್ಲಾಂಟ್ಸ್ಗಳಿಗೆ ಅಂಥ ಕಂಡೀಷನಲ್ಲಿ ಸರ್ವೈವ್ ಆಗೋಂಥ ಎಬಿಲಿಟಿ ಇರಲ್ಲ. ಯಾವುದಕ್ಕೆಲ್ಲ ಎಬಿಲಿಟಿ ಇದೆ ಆ ಥರ ಪ್ಲಾಂಟ್ಸ್ಗಳು ಮಾತ್ರ ಅಲ್ಲಿ ಗ್ರೋ ಆಗ್ತಿರುತ್ತೆ. ಸೊ ಬಿಕಾಸ್ ಆಫ್ ಫ್ರೀಕ್ವೆಂಟ್ ಗ್ಲಾಸಿಯೇಷನ್ ಏನಾಗ್ತಿದೆ ಟೆಂಪ್ರೇಟ್ ರೀಜನಲ್ಲಿ, ಈ ಥರ ಪ್ಲಾಂಟ್ಸ್ ಸ್ಪೀಷೀಸ್ ಏನಿದೆ ಅದು ಸ್ವಲ್ಪ ಲಾಸ್ ಆಗಿಬಿಟ್ಟು ಕೆಲವೊಂದು ಮಾತ್ರ ಅಲ್ಲಿ ಸರ್ವೈವ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ, ಮೋಸ್ಟ್ ಆಫ್ ದ ಪ್ಲಾಂಟ್ ಸ್ಪೀಷೀಸ್ ಏನಾಗುತ್ತೆ ಸತ್ತು ಹೋಗುತ್ತೆ ಅಲ್ಲಿ. ಅದೇ ಟ್ರಾಪಿಕಲ್ ರೀಜನಲ್ಲಿ ಏನಾಗುತ್ತೆ, ಯೂಶಲಿ ಅದು ಅನ್ಡಿಸ್ಟರ್ಬ್ಡ್. ಓಕೆ, ಸೊ ಯೂಶಲಿ ಅದೇನಾಗುತ್ತೆ ಟ್ರಾಪಿಕಲ್ ರೀಜನಲ್ಲಿ ಈ ಥರ ಗ್ಲೇಸಿಯೇಷನ್ ಎಲ್ಲ ಆಗದೆ ಇರೋದ್ರಿಂದ ಇಟ್ ವಿಲ್ ರಿಮೇನ್ ಅನ್ಡಿಸ್ಟರ್ಬ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್. ಅದಕ್ಕೋಸ್ಕರ ಏನಾಗುತ್ತೆ, ಇಲ್ಲಿ ಸ್ಪೀಷೀಸ್ಗಳು ಒಂದಾದ್ಮೇಲೆ ಇನ್ನೊಂದು ಹುಟ್ಕೊಳ್ತಾನೆ ಹೋಗ್ತಾ ಇರುತ್ತೆ. ಯಾವುದೇ ರೀತಿ ಈ ಗ್ಲೇಸಿಯೇಷನ್ ಆಗಲಿ ಇನ್ನೊಂದಾಗಲಿ ಅಷ್ಟಾಗಿ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಸ್ಪೀಷೀಸ್ ರಿಚ್ನೆಸ್ನ ನೋಡಬಹುದು, ಇಲ್ಲಿ ನಮಗೆ ಸ್ಪೀಷೀಸ್ ರಿಚ್ನೆಸ್ ಕಾಣಿಸೋದಿಲ್ಲ. ಓಕೆ, ಟ್ರಾಪಿಕಲ್ ಎನ್ವಿರಾನ್ಮೆಂಟ್ ಆರ್ ಲೆಸ್ ಸೀಸನಲ್. ಓಕೆ, ಇಲ್ಲಿ ಕಡಿಮೆ ಸೀಸನಲ್ ಆಗಿರುತ್ತೆ, which promotes niche specializations, okay, and led to the greater species diversity. ಸೊ ಈ ರೀಸನ್ಗೋಸ್ಕರ ಟ್ರಾಪಿಕಲ್ ರೀಜನಲ್ಲಿ ನಾವು ತುಂಬ ವೆರೈಟೀಸ್ನ ನೋಡಬಹುದು. ಮೋರ್ ಸೋಲಾರ್ ಎನರ್ಜಿ ಈಸ್ ಅವೈಲಬಲ್
ಇನ್ ದ ಟ್ರಾಪಿಕ್ ವಿಚ್ ಕಾಂಟ್ರಿಬ್ಯೂಟ್ಸ್ ದ ಹೈಯರ್ ಪ್ರೊಡಕ್ಟಿವಿಟಿ. ಸೊ ಸೋಲಾರ್ ಎನರ್ಜಿ ಎಲ್ಲಿ ಜಾಸ್ತಿ ಸಿಗುತ್ತೆ, ಸನ್ಲೈಟ್ ಮತ್ತು ಟೆಂಪ್ರೇಚರ್ ಎಲ್ಲಿ ಸಿಗುತ್ತೆ ಅಂಥ ಕಡೆ ಹೈಯರ್ ಪ್ರೊಡಕ್ಟಿವಿಟಿ ಇರುತ್ತೆ. ಇನ್ ಟರ್ನ್ ಇಟ್ ಮೈಟ್ ಕಾಂಟ್ರಿಬ್ಯೂಟ್ ಇಂಡೈರೆಕ್ಟ್ಲಿ ಟು ದ ಗ್ರೇಟರ್ ಡೈವರ್ಸಿಟಿ. ಸೊ ಪ್ರೊಡಕ್ಟಿವಿಟಿ ಈಸ್ ನಥಿಂಗ್ ಬಟ್ ಮೋರ್ ನಂಬರ್ ಆಫ್ ಪ್ಲಾಂಟ್. ಸೊ ಮೋರ್ ನಂಬರ್ ಆಫ್ ಪ್ಲಾಂಟ್ ಇದ್ದ ತಕ್ಷಣ ಆಟೋಮೆಟಿಕಲಿ ಅದರ ಮೇಲೆ ಡಿಪೆಂಡ್ ಆಗಿರುವಂಥ ಎಲ್ಲ ಆರ್ಗಾನಿಸಮ್ಸ್ಗಳು ಇಂಡೈರೆಕ್ಟ್ಲಿ ಅದು ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಗ್ರೇಟರ್ ಡೈವರ್ಸಿಟಿನ ನಾವು ನೋಡಬಹುದು. ಇಷ್ಟು ಅರ್ಥ ಆಯ್ತಾ? ಈ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ ಸ್ಟಡಿ ಮಾಡಿದವರು ಅಲೆಕ್ಸಾಂಡರ್ ವಾನ್ ಹಾಮ್ಲನ್. ಓಕೆ, ಇವರು ಏನು ಮಾಡಿದ್ರು, ಈ ಸ್ಪೀಷೀಸ್ ಏರಿಯಾ ರಿಲೇಷನ್ಶಿಪ್ನ ಅಬ್ಸರ್ವ್ ಮಾಡಿದ್ರು. ಇದನ್ನು ಸ್ಟಡಿ ಮಾಡಿ ಅವರು ಒಂದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲನ್ನು ಕೊಟ್ಟರು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇವ್ರು ಕೊಟ್ಟರು. ಸೊ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದೆ, ಅದನ್ನು ಈಗ ನಾವು ನೋಡೋಣ. ಸೊ ಇಲ್ಲೊಂದು ಗ್ರಾಫ್ ಕಾಣಿಸ್ತಿದೆಯಾ ನಿಮಗೆ? ಒಂದು ಸೈಡ್ ಏನು ತೊಗೊಂಡಿದ್ದೀವಿ, ಸ್ಪೀಷೀಸ್ ರಿಚ್ನೆಸ್ನ ತೊಗೊಂಡಿದ್ದೀವಿ, ಇನ್ನೊಂದು ಕಡೆ ಏರಿಯಾನ ತೊಗೊಂಡಿದ್ದೀವಿ. ಸೊ ಈ ಸ್ಪೀಷೀಸ್ ರಿಚ್ನೆಸ್ ಮತ್ತು ಏರಿಯಾನ ಕಂಪೇರ್ ಮಾಡಿದಾಗ ನಿಮಗೊಂದು ಈ ಥರ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿಕ್ಕಿರುತ್ತೆ. ಸೊ ಇಲ್ಲಿ ಈ ಥರ ಹೈಪರ್ಬೋಲಾ ಏನು ಕ್ರಿಯೇಟ್ ಆಗಿದೆಯಲ್ಲ, ಇದು ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಎಸ್ ರೆಪ್ರೆಸೆಂಟ್ಸ್ ಸ್ಪೀಷೀಸ್ ರಿಚ್ನೆಸ್, ಎ ರೆಪ್ರೆಸೆಂಟ್ ಸ್ಯಾಂಪ್ಲಿಂಗ್ ಆಫ್ ಅ ಪ್ಲಾಟ್ ಸೈಜ್, ಸಿ ಕಾನ್ಸ್ಟೆಂಟ್ ರೀಜನ್ನ ರೆಪ್ರೆಸೆಂಟ್ ಮಾಡುತ್ತೆ, ಹಾಗೆ ಝೆಡ್ ಏನು ಸ್ಲೋಪ್ ರೀಜನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಒಂದು ಏನಿದೆ, ಸ್ಲೋಪ್ನ ಕೊಟ್ಬಿಟ್ಟು ಹೈಪರ್ಬೋಲಾ ಕೊಟ್ಬಿಟ್ಟು ನೀವು ಬರೀರಿ ಇಕ್ವೇಷನ್ ಅಂದರೆ ನೀವು ಯಾವ ಇಕ್ವೇಷನ್ ಬರೀಬೇಕು, ಇದನ್ನು ಬರೀಬೇಕು. ಎಸ್ ಇಸ್ ಈಕ್ವಲ್ ಟು ಸಿ ಎ ಓವರ್ ಝೆಡ್, ಇದನ್ನು ಬರೀಬೇಕು ನೀವು. ಹಾಗೇನಾದರೂ ಸ್ಟ್ರೇಟ್ ಲೈನ್ದು ಲಾಗ್ ಬೇಸ್ ಮೇಲೆ ಕೇಳಿದ್ರೆ ಇಕ್ವೇಷನ್ನ ನೀವೇನು ಬರೀಬೇಕು, ಲಾಗ್ ಎಸ್ ಇಸ್ ಈಕ್ವಲ್ ಟು ಲಾಗ್ ಸಿ ಪ್ಲಸ್ ಝೆಡ್ ಲಾಗ್ ಎ, ಇದನ್ನು ಈ ಕ್ವೆಶನ್ನ ಬರೀಬೇಕು. ಈ ಮೇನಾಗಿ ಕಾನ್ಸೆಪ್ಟ್ ತುಂಬ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ನೀವು ನೆಸೆಸಿಟಿ ಇಲ್ಲ. ಇದು ಹೇಗೆ ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ, ಮೋರ್ ದ ಏರಿಯಾ ಸ್ಪೀಷೀಸ್ ರಿಚ್ನೆಸ್ ವಿಲ್ ಬಿ ಮೋರ್ ಅಂತ ತೋರಿಸುತ್ತೆ, ಬಟ್ ಅಪ್ ಟು ಸರ್ಟೆನ್ ಲಿಮಿಟ್. ಇಲ್ಲಿ ತೋರಿಸೋಂಥದ್ದು ಈ ಹೈಪರ್ಬೋಲಾ, ಇದೆಲ್ಲ ಕ್ಲಿಯರ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಸ್ಪೀಷೀಸ್ ರಿಚ್ನೆಸ್ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಅಂತಂದರೆ, ಏರಿಯಾ ದೊಡ್ಡದಾದಷ್ಟು ಸ್ಪೀಷೀಸ್ ಏನಾಗುತ್ತೆ, ನಂಬರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಒಂದು ರೆಪ್ರೆಸೆಂಟೇಷನ್ ತೋರಿಸ್ತಾ ಇದೆ. ಇನ್ನೊಂದು ರೆಪ್ರೆಸೆಂಟೇಷನ್ ಏನು ತೋರಿಸ್ತಾ ಇದೆ ಅಂದರೆ, ಏರಿಯಾ ಜಾಸ್ತಿ ಆದಷ್ಟು ಸ್ಪೀಷೀಸ್ ಕೂಡ ಜಾಸ್ತಿ ಆಗುತ್ತೆ, ಬಟ್ ಅಪ್ ಟು ಸರ್ಟೆನ್ ಲಿಮಿಟ್. ಯಾಕೆ ಅಂದರೆ ರಿಸೋರ್ಸ್ ಲಿಮಿಟ್ ಆಗುತ್ತಲ್ವಾ, ಫುಡ್ ತುಂಬಾ ಈಗ ಏರಿಯಾ ದೊಡ್ಡದಾಗ್ತಾ ಇದೆ ಅಂದ ತಕ್ಷಣ ಫುಡ್ ಕೂಡ ಹಾಗೆ ಸಿಗ್ತಾ ಇದೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಪ್ ಟು ಸರ್ಟೆನ್ ಲಿಮಿಟ್ ಇದು ಜಾಸ್ತಿನೇ ಆಗ್ತಾ ಹೋಗುತ್ತೆ, ಬಟ್ ಆಫ್ಟರ್ ದ್ಯಾಟ್ ಇಟ್ ವಿಲ್ ಕಮ್ ಟು ಸಮ್ ಲೈಕ್ ಕಾನ್ಸ್ಟೆಂಟ್ ರೇಟಿಗೆ ಬರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಎರಡು ಇಕ್ವೇಷನ್ ಏನಿದೆ, ಜಸ್ಟ್ ನೀವು ಹಾಗೆ ಆ್ಯಸ್ ಇಟ್ ಈಸ್ ಕಲ್ತ್ಕೊಳ್ಳಿ, ಹಾಗೆ ಬೈ ಹಾರ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಏನಾದರೂ ಬಂದರೆ ನಿಮಗೆ ಸ್ಲೋಪ್ದು ಯಾವುದು ಇಕ್ವೇಷನ್ ಮತ್ತು ಸ್ಟ್ರೇಟ್ ಲೈನ್ದು ಇಕ್ವೇಷನ್ ಗೊತ್ತಿರಬೇಕು. ನೆಕ್ಸ್ಟ್ ನಾನು ಹೇಳ್ದಲ್ವ ಸ್ಪೀಷೀಸ್ ಡೈವರ್ಸಿಟಿ ಹೇಗಿರುತ್ತೆ ಅಂತ, ಅದರಿಂದ ಏನಾದರೂ ಯೂಸ್ ಇದೆಯಾ, ತಿಳ್ಕೊಂಡು ಏನು ನಮಗೆ ಯೂಸ್ ಆಗುತ್ತೆ, ಸ್ಪೀಷೀಸ್ ಎಷ್ಟಿದೆ ಏರಿಯಾದಲ್ಲಿ ಅಂತ ತಿಳ್ಕೊಂಡು ಏನು ಸಿಗುತ್ತೆ ಅಂದರೆ, ಅದ್ರದ್ದು ಇಂಪಾರ್ಟೆನ್ಸ್ ಏನು ಅಂತ ನಮಗೆ ಅರ್ಥ ಆಗುತ್ತೆ. ಸ್ಪೀಷೀಸ್ ಜಾಸ್ತಿ ಇದ್ದಷ್ಟು ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮಲ್ಲಿ ಅಥವಾ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಸ್ಪೀಷೀಸ್ ಜಾಸ್ತಿ ಇದ್ದಷ್ಟು ಏನು ಬೆನಿಫಿಟ್ಸ್ ಇದೆ ಅಂತ ನಾವೀಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಇಸ್ ಸ್ಟೆಬಿಲಿಟಿ. ಇಫ್ ದ ನಂಬರ್ ಆಫ್ ಸ್ಪೀಷೀಸ್ ಆರ್ ಮೋರ್, ದ ಎಕೋಸಿಸ್ಟಮ್ ವಿಲ್ ಬಿ ಮೋರ್ ಸ್ಟೇಬಲ್. ಅಂದರೆ ಈಗ ಒಂದು ಪ್ಲೇಸ್ ಇದೇ ಒಂದು ಏರಿಯಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇಲ್ಲೇ ತುಂಬ ವೆರೈಟೀಸ್ ಆಫ್ ಸ್ಪೀಷೀಸ್ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಿಮ್ಗೆ ಕಾಣ್ತಾ ಇರೋದು ಗ್ರಾಸ್, ಟ್ರೀ ಮತ್ತು ಕೌ ಅಷ್ಟೇ, ಬಟ್ ಇನ್ನೂ ವೆರೈಟೀಸ್ ಆಫ್ ಆರ್ಗ್ಯಾನಿಸಮ್ಸ್, ಸ್ಮಾಲ್ ಆರ್ಗ್ಯಾನಿಸಮ್ಸ್ ಅಲ್ಲೇ ಬದುಕಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಎಷ್ಟು ವೆರೈಟೀಸ್ ಇರುತ್ತೋ ಅಷ್ಟು ಈ ಪರ್ಟಿಕ್ಯುಲರ್ ಎಕೋಸಿಸ್ಟಮ್ಗೆ ಒಳ್ಳೆಯದು. ಯಾಕೆ ಅಂದರೆ ಆದಷ್ಟು ಚೆನ್ನಾಗಿ ಎಲ್ಲ ಬಯೋಡೈವರ್ಸಿಟಿಗಳು ಏನು ಸ್ಪೀಷೀಸ್ ಡೈವರ್ಸಿಟಿ ಇದ್ದರೆ ಅಷ್ಟು ಸ್ಟೇಬಲ್ ಆಗಿರುತ್ತೆ ಈ ಎಕೋಸಿಸ್ಟಮ್. ಸ್ಟೇಬಲ್ ಅಂದರೆ ಏನು ಚೇಂಜಸ್ ಆಗದೇನೆ, ಯಾವುದೇ ರೀತಿ ನ್ಯಾಚುರಲ್ ಕ್ಯಾಲಮಿಟೀಸ್ ಆಗಲಿ ಇನ್ನೊಂದಾಗಲಿ ಯಾವುದನ್ನು ಇದು ಅಫೆಕ್ಟ್ ಮಾಡ್ದೇ ಈ ಪರ್ಟಿಕ್ಯುಲರ್ ರೀಜನ್ನು ಸ್ಟೇಬಲ್ ಆಗಿರುತ್ತೆ. ಸಪೋಸ್ ಈಗ ತುಂಬ ಹೈ ಟೆಂಪ್ರೇಚರ್ ಬರುತ್ತೆ ಕೆಲವೊಂದ್ಸಲಿ, ಆದರೂ ಕೂಡ ಇಲ್ಲಿರುವಂಥ ಸ್ಪೀಷೀಸ್ಗಳು ಎಷ್ಟು ಡೈವರ್ಸಿಫೈ ಆಗಿದೆ ಅಂತಂದರೆ ಅದನ್ನು ವಿತ್ಸ್ಟ್ಯಾಂಡ್ ಮಾಡಿಕೊಂಡು ಸರ್ವೈವ್ ಆಗೋಂಥ ಎಬಿಲಿಟಿ ಇರುತ್ತೆ ಅದಕ್ಕೆ. ಹಾಗೆಯೇ ಬೇರೆ ಯಾವುದೋ ಒಂದು ಹೊರಗಿಂದ ಒಂದು ಆರ್ಗ್ಯಾನಿಸಮ್ ಇದಕ್ಕೆ ಬಂದು ಇನ್ಕ್ಲೂಡ್ ಆಗುತ್ತೆ ಅಂತ ಇಟ್ಕೊಳ್ಳಿ, ಆಗಲೂ ಕೂಡ ಏನಾಗುತ್ತೆ, ಇದು ಅಷ್ಟೇನು ತುಂಬ ವೇರಿಯೇಷನ್ ತೋರಿಸ್ತೇನೆ ಹೇಗಿದೆ ಸ್ಟೆಬಿಲಿಟಿ ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ, ಅದೇ ನಂಬರ್ ಆಫ್ ಸ್ಪೀಷೀಸ್ನ ಪ್ರೊಡ್ಯೂಸ್ ಮಾಡಿಕೊಂಡು ಹೋಗುತ್ತೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿ ಚೇಂಜಸ್ ತೋರಿಸ್ದೇನೆ, ಸೊ ವಿತೌಟ್ ಎನಿ ಚೇಂಜಸ್ ನಾವು ಕಂಪ್ಲೀಟಾಗಿ ಅದು ಸ್ಪೀಷೀಸ್ ಏನಿದೆ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅದು ಹಾಗೇ ಮೇಂಟೈನ್ ಮಾಡ್ಕೊಂಡು ಹೋದರೆ ಎವ್ರಿ ಇಯರ್ ಅದನ್ನು ನಾವು ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಪ್ರೊಡಕ್ಟಿವಿಟಿ ಏನು ಅಂತಂದರೆ, ಅದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು. ಈಗ ಒಂದು ಎಕೋಸಿಸ್ಟಮ್ನ ತೊಗೊಂಡ್ರೆ ನೀವು ಇಲ್ಲೇ ಕೊಟ್ಟಿರೋಂಥ ಎಕೋಸಿಸ್ಟಮ್ ಇದು ಏನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದನ್ನು ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರೊಡ್ಯೂಸ್ ಆಗುವಂಥ ಏನಿದೆ ಬಯೋಮಾಸ್ ಏನಿದೆ ಅದು ಕೂಡ ಸ್ಟೇಬಲ್ ಆಗಿರಬೇಕು, ಏನೂ ಚೇಂಜಸ್ ಆಗಬಾರ್ದು. ಎವ್ರಿ ಇಯರ್ ನೀವು ಅದನ್ನು ಚೆಕ್ ಮಾಡಿದ್ರೆ ಅದೇ ಅಷ್ಟೇ ಅಮೌಂಟ್ ಆಫ್ ಬಯೋಮಾಸ್ ಏನಿದೆ ಅಥವಾ ಪ್ರೊಡಕ್ಟಿವಿಟಿ ಏನಿದೆ ಅದನ್ನು ತೋರಿಸ್ಬೇಕು. ಅದನ್ನು ನೀವು ಸ್ಪೀಷೀಸ್ ಕಡಿಮೆ ಇರುವಂಥ ಕಡೆ ನೀವು ಚೆಕ್ ಮಾಡಿದ್ರೆ ಅದು ಒಂದೇ ಥರ ಇರಲ್ಲ, ವೇರಿ ಆಗುತ್ತೆ. ಕೆಲವೊಂದ್ಸಲಿ ಜಾಸ್ತಿ ಕೊಡೋದು, ಕೆಲವೊಂದ್ಸಲಿ ಕಡಿಮೆ
ಕೊಡೋದು, ಈ ಥರ ವೇರಿ ಆಗುತ್ತೆ. ಅದು ತುಂಬ ರಿಚ್ ಬಯೋಡೈವರ್ಸಿಟಿ ಇರುವಂಥ ಜಾಗನ ನೀವು ತೊಗೊಂಡು ಚೆಕ್ ಮಾಡಿದ್ರೆ ಅಲ್ಲಿ ಪ್ರೊಡಕ್ಟಿವಿಟಿ ಎವ್ರಿ ಇಯರ್ ಸೇಮ್ ಇರುತ್ತೆ, ತುಂಬ ಏನೂ ಚೇಂಜಸ್ ಕಾಣಿಸಲ್ಲ. ಸೊ ಅದನ್ನು ನಾವೇನು ಹೇಳ್ತೀವಿ, ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ. ಸೊ ಅಗೇನ್ ಪ್ರೊಡಕ್ಟಿವಿಟಿ ವೈಸಲ್ಲಿ ನೀವು ನೋಡಿದ್ರು ಕೂಡ ಏನು ಸ್ಪೀಷೀಸ್ ಡೈವರ್ಸಿಟಿ ಇದ್ದಷ್ಟು ಪ್ರೊಡಕ್ಟಿವಿಟಿ ಜಾಸ್ತಿ ಇರುತ್ತೆ. ಇದು ಕೂಡ ಸ್ಟೆಬಿಲಿಟಿ ಕೂಡ ಸ್ಪೀಷೀಸ್ ಜಾಸ್ತಿ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಎಕೋಸಿಸ್ಟಮ್ ಹೆಲ್ತ್, ಎಕೋಸಿಸ್ಟಮ್ ಕೂಡ ಹೆಲ್ದಿಯಾಗಿರುತ್ತೆ. ಸೊ ಈ 3 ರೀಸನ್ಗಳೇನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದನ್ನು ಬಿಟ್ಟು ಕೆಲವೊಂದು ಪಾಯಿಂಟ್ ಏನಾದರೂ ನಿಮ್ಮ NCERT ಇದ್ದರೆ ಜಸ್ಟ್ ನೀವು ನೋಡ್ಕೊಂಡಿರಿ. ಸೊ ಮೋರ್ ದ ಸ್ಪೀಷೀಸ್ ಮೋರ್ ಸ್ಟೇಬಲ್, ಮೋರ್ ಪ್ರೊಡಕ್ಟಿವಿಟಿ, ಮೋರ್ ಹೆಲ್ದಿ ಎನ್ವಿರಾನ್ಮೆಂಟ್ ಅಥವಾ ಎಕೋಸಿಸ್ಟಮ್ ಅಂತ ಹೇಳ್ಬೋದು. ಓಕೆನಾ. ಸೊ ಸ್ಪೀಷೀಸ್ ನಂಬರ್ ಹೇಗೆ ಒಂದು ಎಕೋಸಿಸ್ಟಮಲ್ಲಿ ಒಂದು ಎಕೋಸಿಸ್ಟಮ್ನ ಎಫೆಕ್ಟ್ ಮಾಡಬಹುದು ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅಲ್ಲೊಂದು ಹೈಪೋಥೆಸಿಸ್ನ ಇಲ್ಲಿ ಇವರು ಹೇಳಿದ್ದಾರೆ. ಯಾರು, ಪೌಲ್ ಎನ್ರಿಚನ್ ಅವರು ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಹೈಪೋಥೆಸಿಸ್ನ ಕೊಟ್ಟಿದ್ದಾರೆ. ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ಹೈಪೋಥೆಸಿಸ್ನ ಕೊಟ್ಟಿದ್ದಾರೆ. ಏನು ಹೈಪೋಥೆಸಿಸ್ ಅಂತ ನೋಡೋಣ. ಇವರು ಒಂದು ಎಕೋಸಿಸ್ಟಮ್ನ ಏರೋಪ್ಲೇನ್ಗೆ ಕಂಪೇರ್ ಮಾಡಿದ್ದಾರೆ. ಸೊ ಇಲ್ಲಿ ಕಾಣಿಸ್ತಿದೆ ಏರೋಪ್ಲೇನ್. ಸೊ ಏರೋಪ್ಲೇನ್ಗೆ ನಮ್ಮ ಎಕೋಸಿಸ್ಟಮ್ನ ಕಂಪೇರ್ ಮಾಡಿದ್ರೆ ನಮ್ಮ ಎಕೋಸಿಸ್ಟಮ್ ಇಸ್ ಈಕ್ವಲ್ ಟು ಏರೋಪ್ಲೇನ್ ಅಲ್ವಾ. ಸೊ ಎಕೋಸಿಸ್ಟಮ್ನ ನಾವೇನಕ್ಕೆ ಇದು ಮಾಡ್ತಿದ್ದೀವಿ, ಏರೋಪ್ಲೇನ್ಗೆ ಕಂಪೇರ್ ಮಾಡ್ತಿದ್ದೀವಿ. ಮತ್ತು ಅದರಲ್ಲಿ ಬರುವಂಥ ರಿವೆಟ್ಸ್ ಎಲ್ಲನೂ ಸ್ಪೀಷೀಸ್ಗೆ ನಾವು ಕಂಪೇರ್ ಮಾಡ್ತಿದ್ವಿ. ರಿವೆಟ್ ಅಂದರೆ ಏನು, ಅದರಲ್ಲಿ ಬರುವಂಥ ನಟ್ ಬೋಲ್ಟ್ ಎಲ್ಲ ಇರುತ್ತಲ್ಲ, ಏರೋಪ್ಲೇನಲ್ಲಿರುವಂಥ ನಟ್ ಬೋಲ್ಟ್ ಎಲ್ಲ ನಾವು ಸ್ಪೀಷೀಸ್ಗಳಿಗೆ ಕಂಪೇರ್ ಮಾಡ್ತಿದ್ವಿ. ಸೊ ಎಷ್ಟೊಂದು ಸ್ಪೀಷೀಸ್ ಇದೆ ಏರೋಪ್ಲೇನಲ್ಲಿ, ಎಷ್ಟೊಂದು ರಿವೆಟ್ ಇದೆ ಅಂದರೆ ಎಕೋಸಿಸ್ಟಮಲ್ಲಿ ಎಷ್ಟೊಂದು ಸ್ಪೀಷೀಸ್ಗಳಿದೆ ಅಂತ ಅರ್ಥ. ಸೊ ವಿಂಗ್ ಆಫ್ ದ ರಿವೆಟ್ ಏನು ಒಂದು ಕೀ ಸ್ಪೀಷೀಸ್, ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಪೀಷೀಸ್ ಇರುತ್ತಲ್ವ, ಅದನ್ನು ನೀವು ರಿಮೂವ್ ಮಾಡಿದ್ರೆ ಅದು ಕಂಪ್ಲೀಟಾಗಿ ಏನಾಗುತ್ತೆ, ಒಂದು ಪರ್ಟಿಕ್ಯುಲರ್ ನಟ್ ಬೋಲ್ಟ್ ಇರುತ್ತೆ, ಅದನ್ನು ರಿಮೂವ್ ಮಾಡಿಬಿಟ್ರೆ ನೀವು ಏರೋಪ್ಲೇನಿಂದ, ಏರೋಪ್ಲೇನ್ ಕೂಡ ಕ್ರ್ಯಾಶ್ ಆಗೋ ಕೂಡ ಚಾನ್ಸಸ್ ಇರುತ್ತೆ. ಆ ಥರ ಒಂದು ಕೀ ರಿವೆಟ್ ಇರುತ್ತೆ ಅಥವಾ ಒಂದು ಇಂಪಾರ್ಟೆಂಟ್ ರಿವೆಟ್ ಇರುತ್ತಲ್ಲ, ಅದನ್ನು ನಾವು ಕೀ ಸ್ಪೀಷೀಸ್ಗೆ ಕಂಪೇರ್ ಮಾಡಿದ್ದೀವಿ. ಸೊ ಈಗ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ಏರೋಪ್ಲೇನ್ ಒಂದು ಎಕೋಸಿಸ್ಟಮ್ ಆದರೆ, ನೀವು ಏರೋಪ್ಲೇನಲ್ಲಿ ಯಾವುದೋ ಒಂದು ಚೇರ್ದು ಒಂದು ನಟ್ ತೆಗಿತೀರಾ ಅಂತ ಇಟ್ಕೊಳ್ಳಿ, ಅದೇನು ಎಫೆಕ್ಟ್ ಆಗೋಲ್ಲ. ಏನಾರು ಎಫೆಕ್ಟ್ ಆಗುತ್ತಾ ಇದಕ್ಕೆ ಏರೋಪ್ಲೇನ್ಗೆ? ಇಲ್ಲ, ಡೆಫಿನೆಟ್ಲಿ ಇಲ್ಲ. ಇನ್ನೊಂದು ಯಾವುದೋ ಒಂದು ಬೇರೆ ಎಲ್ಲೋ ಕಡೆ ನೀವು ಇದೆಲ್ಲ ಲಗೇಜೆಲ್ಲ ಇಡೋ ಕಡೆ ಎಲ್ಲ ಒಂದು ನಟ್ ಬೋಲ್ಟ್ ತೆಗಿತೀರಾ ಅಂತ ಇಟ್ಕೊಳ್ಳಿ, ಅಲ್ಲೂ ಏನೂ ಎಫೆಕ್ಟ್ ಆಗೋಲ್ಲ. ಎಲ್ಲಿ ನಿಮಗೆ ಏನು ತುಂಬ ಏನು ಒಂದೆರಡು ತೆಗೆದ್ರೆ ಏನೂ ಎಫೆಕ್ಟ್ ಆಗೋಲ್ಲ. ಅದೇ ನೀವು ಕಂಟಿನ್ಯೂಸ್ ಆಗಿ ನಟ್ ಬೋಲ್ಟ್ನ ತೆಗಿತಾನೇ ಹೋದರೆ, ಅಲ್ಲಿ ಕೂತಿರೋಂಥ ಪ್ಯಾಸೆಂಜರ್ಸ್ ಎಲ್ಲ ಒಂದೊಂದು ನಟ್ ಬೋಲ್ಟ್ ತೆಗಿತಾನೇ ಹೋದರೆ ಎಫೆಕ್ಟ್ ಆಗುತ್ತಾ ಏರೋಪ್ಲೇನ್ಗೆ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಸ್ಪೆಷಲಿ ಏನಾದರೂ ನೀವು ಕೀ ರಿವೆಟ್ ಏನಿರುತ್ತೆ, ಕೀ ರಿವೆಟ್ ಅಂದರೆ ಈ ವಿಂಗಲ್ಲಿರುವಂಥ ಒಂದು ನಟ್ ಬೋಲ್ಟ್ ತೆಗೆದ್ರೂ ಕೂಡ ಏನಾಗುತ್ತೆ, ಅದು ತುಂಬ ಮ್ಯಾಕ್ಸಿಮಮ್ ಎಫೆಕ್ಟ್ ಆಗುತ್ತೆ. ಅದು ಕಂಪ್ಲೀಟಾಗಿ ಏರೋಪ್ಲೇನೇ ಕ್ರ್ಯಾಶ್ ಆಗ್ಬೋದು. ಸೊ ಇದನ್ನು ನಾವು ಅವರು ಎಕೋಸಿಸ್ಟಮ್ಗೆ ಕಂಪೇರ್ ಮಾಡಿಬಿಟ್ಟು ಏನು ಹೇಳ್ತಿದ್ದಾರೆ, ಒಂದು ಎಕೋಸಿಸ್ಟಮಲ್ಲಿ ಎಷ್ಟೊಂದು ಸ್ಪೀಷೀಸ್ಗಳಿರುತ್ತೆ, ಅದರಲ್ಲಿ ಒಂದೆರಡು ಸ್ಪೀಷೀಸ್ ಹಾಳಾದರೂ ಅಥವಾ ಏನಾದರೂ ಅದರದ್ದು ಡೆತ್ ಆದರೂ ಕೂಡ ಏನು ಅಂತ ಮ್ಯಾಕ್ಸಿಮಮ್ ಅದಕ್ಕೆ ಎಫೆಕ್ಟ್ ಆಗಲ್ಲ ಎಕೋಸಿಸ್ಟಮ್ಗೆ. ಅದೇ ಕಂಟಿನ್ಯೂಸ್ ಆಗಿ ಎಕೋಸಿಸ್ಟಮಿಂದ ಒಂದಾದ್ಮೇಲೆ ಒಂದು ಸ್ಪೀಷೀಸ್ಗಳು ಅದರಿಂದ ಹೋಗ್ತಾನೆ ಇದ್ದರೆ ಎಕೋಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತಾ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಅದರಲ್ಲೂ ಕೆಲವೊಂದು ಕೀ ಸ್ಪೀಷೀಸ್ಗಳು ಅಂತ ಇರುತ್ತೆ, ಅಂದರೆ ಅದು ತುಂಬ ಇಂಪಾರ್ಟೆಂಟ್ ಸ್ಪೀಷೀಸ್ ಆಗಿರುತ್ತೆ ಆ ಎನ್ವಿರಾನ್ಮೆಂಟ್ಗೆ. ಅದನ್ನೇನಾದರೂ ನೀವು ಅಲ್ಲಿಂದ ತೆಗೆದುಬಿಟ್ರೆ ಕಂಪ್ಲೀಟಾಗಿ ಎಕೋಸಿಸ್ಟಮೇ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಇವ್ರು ಏನು ಮಾಡ್ತಿದ್ದಾರೆ, ರಿವೆಟ್ ಪಾಪರ್ ಹೈಪೋಥೆಸಿಸ್ ಮೂಲಕ ನಮಗೆ ಎಕ್ಸ್ಪ್ಲೇನ್ ಮಾಡಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಬಯೋಡೈವರ್ಸಿಟಿ ಲಾಸ್ ಆದರೆ ಏನಾಗುತ್ತೆ ಅಂತ ಈಗ ಫಸ್ಟ್ ನಾವು ನೋಡೋಣ. ಆಮೇಲೆ ಏನಾಗುತ್ತೆ ಅಂತ ಗೊತ್ತಾದ್ಮೇಲೆ ನಿಮಗೆ ಅದನ್ನು ಕನ್ಸರ್ವ್ ಮಾಡಬೇಕೋ ಬೇಡವಾ ಅಂತ ನೀವೇ ಡಿಸೈಡ್ ಮಾಡ್ತೀರಾ. ಡ್ಯೂ ಟು ಹ್ಯೂಮನ್ ಆ್ಯಕ್ಟಿವಿಟಿ ಬಯೋಲಾಜಿಕಲ್ ರಿಸೋರ್ಸಸ್ ಹ್ಯಾವ್ ಬೀನ್ ಡಿಕ್ಲೈನಿಂಗ್ ರ್ಯಾಪಿಡ್ಲಿ. ನಮ್ಮ ಆ್ಯಕ್ಟಿವಿಟಿಯಿಂದ ಹ್ಯೂಮನ್ ಆ್ಯಕ್ಟಿವಿಟೀಸಿಂದ ಬಯೋಲಾಜಿಕಲ್ ರಿಸೋರ್ಸ್ಗೆ ಏನಾಗ್ತಿದೆ, ತುಂಬಾ ರ್ಯಾಪಿಡ್ ಆಗಿದ್ದು ಡಿಕ್ಲೈನ್ ಆಗ್ತಾ ಹೋಗ್ತಾ ಇದೆ, ಅಂದರೆ ಕಡಿಮೆ ಆಗ್ತಾ ಇದೆ, ವರ್ಷ ಕಡಿಮೆ ಆಗ್ತಾ ಬರ್ತಾ ಇದೆ. ಮೇಯ್ನಾಗಿ ನಾವು ಏನು ಮಾಡ್ತಿದ್ವಿ, ಲ್ಯಾಂಡೆಲ್ಲನೂ ಕಡ್ದು ನಾವು ಅದನ್ನು ಟ್ರೀಸ್ನೆಲ್ಲ ಕಡ್ದು ನಾವು ಲ್ಯಾಂಡ್ ಮಾಡಿಕೊಂಡು ಅಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋದು, ಇನ್ನೊಂದು ಮಾಡೋದು, ಅಗ್ರಿಕಲ್ಚರ್ ಮಾಡೋದು, ಇದನ್ನು ಮಾಡ್ತಾ ಇದ್ದೀವಲ್ವ. ಸೊ ಅದರಿಂದ ತುಂಬಾ ಎಕೋಸಿಸ್ಟಮ್ಗೆ ಡ್ಯಾಮೇಜ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅಲ್ಲಿದ್ದಂಥ ಪಕ್ಷಿಗಳಿಗೂ ಕೂಡ ನಾವು ಇಂಡೈರೆಕ್ಟಾಗಿ ನಾವು ಎಫೆಕ್ಟ್ ಮಾಡ್ತಾ ಇದ್ದೀವಲ್ವ. ಸೊ ಹಾಗಾಗಿ ತುಂಬಾ ಸ್ಪೀಷೀಸ್ಗಳು ಲಾಸ್ ಆಗ್ತಾ ಇದೆ. The colonization of tropical Pacific islands by human led to the extinction of more than 2000 ಸ್ಪೀಷೀಸ್ ಆಫ್ ನೇಟಿವ್ ಬರ್ಡ್. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡಿದ್ರು, ಪೆಸಿಫಿಕ್ ಐಲ್ಯಾಂಡ್ ಹತ್ರ ಅಲ್ಲಿ ಬಂದು ಅದನ್ನೆಲ್ಲ ಮರಗಳನ್ನೆಲ್ಲ ಕಡಿದು ಅಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಏನಾಯಿತು, ನಿಯರ್ಲಿ 2000 ಸ್ಪೀಷೀಸ್ ಆಫ್ ಬರ್ಡ್ಸ್ ಏನಿತ್ತು ಅದು ಎಕ್ಸ್ಟಿಂಕ್ಟ್ ಆಗೋಗಿದೆ. ಸೊ ಮೋರ್ ದ್ಯಾನ್ 15,500 ಸ್ಪೀಷೀಸ್ ಆರ್ ಫೇಸಿಂಗ್ ಎ ಥ್ರೆಟ್ ಆಫ್ ಎಕ್ಸ್ಟಿಂಕ್ಷನ್
ಇನ್ ದ ವರ್ಲ್ಡ್ ವೈಡ್. ಸೊ ಇಷ್ಟೇ ಅಲ್ಲ, ಇದು ನಾವು ಮಾಡ್ತಾ ಇರೋವಂಥ ಒಂದು ಏನು ಆ್ಯಕ್ಟಿವಿಟೀಸ್ಗಳಿದೆ ಅದರಿಂದ ತುಂಬಾ ಲಿವಿಂಗ್ ಆರ್ಗ್ಯಾನಿಸಮ್ಗಳು ಎಕ್ಸ್ಟಿಂಕ್ಷನ್ ಲೆವೆಲ್ಗೂ ಹೊರಟೋಗಿದೆ. ಸೊ ಎಕ್ಸ್ಟಿಂಕ್ಷನ್ ಆಗಿಬಿಟ್ರೆ ಮತ್ತು ನಮಗೆ ನೋಡೋದಕ್ಕೆ ಸಿಗೋದೇ ಇಲ್ಲ. ಮುಂದೆ ಫ್ಯೂಚರಲ್ಲಿ ಎಕ್ಸ್ಟಿಂಕ್ಷನ್ ಜಾಸ್ತಿ ಆಗ್ತಾ ಹೋದಷ್ಟು ಏನು ಈಗ ತಾನೇ ಹೇಳ್ದಲ್ಲ, ರಿವರ್ಟ್ ಪಾಪೆಟ್ ಏನಾಗುತ್ತೆ, ಒಂದು ಸ್ಪೀಷೀಸ್ ಲಾಸ್ ಆದರೆ ಪ್ರಾಬ್ಲಮ್ ಇಲ್ಲ, 2 ಸ್ಪೀಷೀಸ್ ಲಾಸ್ ಆದರೆ ಪರವಾಗಿಲ್ಲ. ಅದೇ ನೀವು ಕಂಟಿನ್ಯೂಸ್ ಆಗಿ ಲಾಸ್ ಆಗ್ತಾನೆ ಇದ್ರೆ ಏನಾಗುತ್ತೆ, ಕೊನೆಗೆ ಪ್ಲೇನೇ ಕ್ರ್ಯಾಶ್ ಆಗುತ್ತೆ. ಅಂದರೆ ನೀವು ಇರೋ ಜಾಗನೇ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗಿಬಿಡುತ್ತೆ, ಎಲ್ಲನೂ ಸರ್ವನಾಶ ಅಂತ ಹೇಳ್ತೀವಲ್ವ, ಹಾಗಾಗ್ಬಿಡುತ್ತೆ. ಸೊ ಆ ಥರ ಆಗಬಾರ್ದು ಅಂದರೆ ನಾವೇನು ಮಾಡಬೇಕು, ಇವಾಗಲೇ ಅರ್ಥ ಮಾಡಿಕೊಂಡು ಆದಷ್ಟು ನಾವು ಈ ಎಕ್ಸ್ಟಿಂಕ್ಷನ್ನ ಕಡಿಮೆ ಮಾಡ್ತಾ ಇರಬೇಕು. ಎಷ್ಟು ಬಯೋಡೈವರ್ಸಿಟಿ ಲಾಸ್ ಆಗಿಬಿಟ್ಟಿದೆ ಅಂದರೆ ಅಕಾರ್ಡಿಂಗ್ ಟು IUCN ರೆಡ್ ಡಾಟಾ ಲಿಸ್ಟ್ ಅಂದರೆ ರೆಡ್ ಅಂತ ಏನಕ್ಕೆ ಅದು ರೆಡ್ ಡಾಟಾ ಅಂತ ಹೇಳ್ತಾರೆ ಅಂದರೆ, ರೆಡ್ ಅಂದರೆ ಡೇಂಜರ್ ಅಂತ ಅರ್ಥ. ಸೊ 2004 ಕೊಟ್ಟಂಥ ಡಾಕ್ಯುಮೆಂಟ್ಸಲ್ಲಿ ನಮಗೆ ಸಿಕ್ಕಿದಂಥ ಏನು ಡಾಟಾ ಏನಂದರೆ, ಎಕ್ಸ್ಟಿಂಕ್ಷನ್ ಆಗೋಗಿರುವಂಥ ಸ್ಪೀಷೀಸ್ ನಿಯರ್ಲಿ 784 ಸ್ಪೀಷೀಸ್ ಎಕ್ಸ್ಟಿಂಕ್ಷನ್ ಆಗೋಗಿದೆ. ಓಕೆ, ಸೊ ಅದನ್ನು ರೆಡ್ ಡಾಟಾ ಲಿಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ರೀಸೆಂಟಾಗಿ ಆಗಿರುವಂಥ ಕೆಲವೊಂದು ಎಕ್ಸ್ಟಿಂಕ್ಷನ್ ಯಾವುದೆಲ್ಲ ಅಂದರೆ ಡೋಡೋ. ಓಕೆ, ಈ ಡೋಡೋ ಅನ್ನೋದು ಮೊರಿಷಿಯಸಲ್ಲಿದ್ದಂಥ ಒಂದು ಬರ್ಡ್, ಅದು ಹಾರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ತುಂಬಾ ಹಂಟ್ ಮಾಡಿ ಅದೇನಾಗಿದೆ, ಅದು ಸತ್ತು ಹೋಗಿದೆ. ಸೊ ಓಕೆ, ಡೋಡೋ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಕ್ವೇಕ್ ಅಂತ ಒಂದು ಆಫ್ರಿಕಾದಲ್ಲಿದ್ದಂಥ ಒಂದು ಕ್ವೇಕ್ ಅನ್ನೋ ಈ ಏನಿದೆ ಆರ್ಗ್ಯಾನಿಸಮ್, ಇದು ಕೂಡ ಎಕ್ಸ್ಟಿಂಕ್ಷನ್ ಆಗಿದೆ. ಥೈಲಸಿನ್ ಆಸ್ಟ್ರೇಲಿಯಾದಲ್ಲಿದ್ದಂಥ ಒಂದು ಆರ್ಗ್ಯಾನಿಸಮ್ ಇದು, ಮತ್ತು ಹಾಗೆ ಸ್ಟೆಲ್ಲಾ ಕೌಸ್ ರಷ್ಯಾದು, ಹಾಗೆ 3 ಸಬ್ ಸ್ಪೀಷೀಸ್ ಆಫ್ ಟೈಗರ್ ಯಾವುದು ಅಂದರೆ ಬಾಲಿ, ಜಾವಾ, ಕ್ಯಾಸ್ಪಿಯನ್, ಇದೆಲ್ಲ ಏನಾಗಿದೆ ಎಕ್ಸ್ಟಿಂಕ್ಟ್ ಆಗಿರುವಂಥದ್ದು, ರೀಸೆಂಟಾಗಿ ಆಗಿರುವಂಥ ಕೆಲವೊಂದು ಎಕ್ಸ್ಟಿಂಕ್ಷನ್. ಇದು ಕೂಡ ಇಂಪಾರ್ಟೆಂಟ್ ಟಾಪಿಕ್. ಕೆಲವೊಂದ್ಸಲಿ ಇದು ಯಾವುದು ರೀಸೆಂಟಾಗಿ ಎಕ್ಸ್ಟಿಂಕ್ಟ್ ಆಗಿರುವಂಥ ಆರ್ಗ್ಯಾನಿಸಮ್ ಅಂತ ಕೇಳ್ತಾ ಇರ್ತಾರೆ ಎಕ್ಸಾಮಲ್ಲಿ. ಸೊ ಇದನ್ನು ಕಲ್ತ್ಕೊಂಡಿರಿ, ಯಾವ ರೀಸನಿಂದ ಅಂತಲೂ ಕಲ್ತ್ಕೊಂಡಿರಿ. ಫಿಲ್ ದ ಬ್ಲ್ಯಾಂಕ್ಸ್ ಅಥವಾ MCQ ಅಲ್ಲಿ ಕೂಡ ಕೊಡಬಹುದು. ಓಕೆ, ಸೊ ಎಕ್ಸ್ಟಿಂಕ್ಷನ್ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತಂದರೆ, ಯೂಶ್ವಲಿ ಎಕ್ಸ್ಟಿಂಕ್ಷನ್ ಹೇಗಾಗುತ್ತೆ ಅಂತಂದರೆ, ಏನಾದರೂ ಒಂದು ಸಡನ್ನಾಗಿ ಏನಾದರೂ ಚೇಂಜಸ್ ಆಗಬೇಕು, ಆವಾಗಲೇ ಆ ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ ಡೆತ್ ಆಗೋದು ಅಥವಾ ಕಂಪ್ಲೀಟ್ ಆಗೋದು, ನಾಶ ಆಗೋಗೋದು. ಸೊ ಈ ಫಾರ್ ಎಕ್ಸಾಂಪಲ್ ಈಗ ತಾನೇ ನಾನು ಹೇಳ್ದೆ ಅಲ್ವಾ, ಡೋಡೋ ಅನ್ನೋ ಒಂದು ಆರ್ಗ್ಯಾನಿಸಮ್ ಎಷ್ಟು ಅದಕ್ಕೆ ಹಾರ್ಲಿಕ್ಕೆ ಆಗ್ತಾ ಇರಲಿಲ್ಲ ಬರ್ಡ್ಗೆ. ಸೊ ಹಂಟ್ ಮಾಡಿ ಅದು ಎಷ್ಟು ಹಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅಂತಂದರೆ, ಅದು ಆ ಬರ್ಡೇ ಇಲ್ಲ ಈಗ, ಅದು ಕಂಪ್ಲೀಟಾಗಿ ಎಕ್ಸ್ಟೆಂಟೇ ಆಗೋಗಿದೆ. ಸೊ ಆ ಥರ ಹ್ಯೂಮನ್ ಆ್ಯಕ್ಟಿವಿಟಿಯಿಂದನಾದರೂ ಆಗ್ಬೋದು, ಅಥವಾ ಸಡನ್ನಾಗಿ ಕೆಲವೊಂದು ಈಗ ನೀವು ಇದು ಡೈನೋಸರ್ ಬಗ್ಗೆ ಕಲ್ತಿರ್ತೀರ. ಡೈನೋಸರ್ ಹೇಗೆ ಎಕ್ಸ್ಟಿಂಕ್ಷನ್ ಆಗೋಯ್ತು ಅಂದರೆ, ಸಡನ್ನಾಗಿ ಏನೋ ಒಂದು ಕೆಲಾಮಿಟೀಸ್, ನ್ಯಾಚುರಲ್ ಕೆಲಾಮಿಟೀಸಿಂದ, ಒಂದು ಕ್ಯಾಟಸ್ಟ್ರೋಫಿಂದ ಏನಾಯಿತು, ಒಂದು ಹೆವಿ ಮೆಚೂರೈಟ್ಸ್ಗಳೆಲ್ಲ ಬಂದು ಬೀಳ್ತು. ಆ ಬಿದ್ದಾಗ ಕಂಪ್ಲೀಟ್ ಎಲ್ಲ ಡೈನೋಸರ್ಗಳು ಒಂದೇ ಸಲಿಗೆ ಸತ್ತೋಯ್ತು ಅಂತ ಹೇಳ್ತಾರಲ್ವ. ಸೊ ಇದೊಂದು ಹೈಪೋಥಿಸಿಸ್, ಯಾರು ನೋಡಿಲ್ಲ, ಬಟ್ ಈ ಥರ ಆಗಿದೆ ಅನ್ನೋದೊಂದು ಇಮ್ಯಾಜಿನೇಷನಲ್ಲಿ ಅವ್ರು ಹೇಳಿರೋದು. ಸೊ ಈ ಥರ ಕೂಡ ಆದಾಗ ಏನಾಗುತ್ತೆ, ಎಕ್ಸ್ಟಿಂಕ್ಷನ್ ಆಗೋಗುತ್ತೆ. ಕಂಪ್ಲೀಟಾಗಿ ಇದ್ದಂಥ ಎಲ್ಲ ಆರ್ಗ್ಯಾನಿಸಮ್ಗಳು ಅದು ಎಕ್ಸ್ಟಿಂಕ್ಟ್ ಆಗಿಬಿಡ್ಬೋದು. ಯಾವಾಗ ಇದಾಗುತ್ತೆ ಅಂತಂದರೆ, ಯಾವಾಗ ಸ್ಪೀಷೀಸ್ಗಳು, ಪರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಗಳು ಅದು ಒಂದು ರೀಜನಲ್ಲಿ ಮಾತ್ರ ಲೊಕೇಟ್ ಆಗಿರುತ್ತಲ್ವ, ಬೇರೆ ಎಲ್ಲೂ ಕಾಣಿಸೋದೆ ಅದೊಂದು ಪರ್ಟಿಕ್ಯುಲರ್ ರೀಜನಲ್ಲಿ ಇರುತ್ತೆ. ಸೊ ಆ ರೀಜನ್ಗೆ ಏನೋ ಆಗಿಬಿಡುತ್ತೆ, ಅಂಥ ಟೈಮಲ್ಲಿ ಏನಾಗುತ್ತೆ, ಎಕ್ಸ್ಟಿಂಕ್ಷನ್ ಆಗಿಬಿಡುತ್ತೆ. ಸೊ ಇದೊಂದು ರೀತಿಯ ಎಕ್ಸ್ಟಿಂಕ್ಷನ್ ಅಂತ ಹೇಳ್ಬೋದು. ಈ ಥರ ನಮಗೆ 5 ಎಪಿಸೋಡ್ಸ್ ಆಫ್ ಎಕ್ಸ್ಟಿಂಕ್ಷನ್ ಆಗಿದೆ. ಅಂದರೆ ಒಂದ್ಸಲಿ ಏನೋ ಒಂದು ಮೇಜರ್ ಆಗಿ ಆಗುತ್ತಲ್ಲ, ಮೇಜರ್ ಎಕ್ಸ್ಟಿಂಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಆ ಥರ ಮೇಜರ್ ಎಕ್ಸ್ಟಿಂಕ್ಷನ್ ಆಗಿರೋದು 5 ಎಪಿಸೋಡ್ಸ್ ಆಗಿದೆ. ಸೊ ಅದೆಲ್ಲ ಮಾಸ್ ಎಕ್ಸ್ಟಿಂಕ್ಷನ್ನೇ ಆಗಿದೆ. ನೆಕ್ಸ್ಟ್ ಈಗ ಆಗ್ತಾ ಇರೋದು 6th ಮಾಸ್ ಎಕ್ಸ್ಟಿಂಕ್ಷನ್. ಇದು ಈಗ ನಮ್ಮ ಪ್ರೊಸೆಸಲ್ಲಿ ಇರೋದು ಅಥವಾ ಪ್ರೋಗ್ರೆಸ್ ಆಗ್ತಾ ಇರೋದು ಅಂತ ಹೇಳ್ಬೋದು. ಇದು ಯಾರಿಂದ ಆಗ್ತಾ ಇದೆ ಅಂದರೆ, ಹ್ಯೂಮನ್ ಬೀಯಿಂಗ್ಸಿಂದ ಆಗ್ತಾ ಇದೆ. 6th ಮಾಸ್ ಎಕ್ಸ್ಟಿಂಕ್ಷನ್ ಯಾರಿಂದ ಆಗ್ತಾ ಇರೋದು, ಹ್ಯೂಮನ್ ಬೀಯಿಂಗ್ಸಿಂದ. ಫಸ್ಟ್ 5 ಏನಿತ್ತು ಅದೆಲ್ಲ ಆಗಿರುವಂಥ ಮಾಸ್ ಎಕ್ಸ್ಟಿಂಕ್ಷನ್ ಡ್ಯೂ ಟು ವೇರಿಯಸ್ ರೀಸನ್. ಇಲ್ಲಿ ಈಗ ಆಗ್ತಾ ಇರೋದು, ಎಷ್ಟು ನಾವು ಫಾಸ್ಟಾಗಿ ನಾವು ಇದನ್ನು ಅರ್ಥನ್ನ ಡೆಸ್ಟ್ರಾಯ್ ಮಾಡ್ತಾಯಿದ್ದೀವಿ ಅಥವಾ ಸ್ಪೀಷೀಸ್ನ ಡೆಸ್ಟ್ರಾಯ್ ಮಾಡ್ತಿದ್ದೀವಿ ಅಂದರೆ, ಅದರ ರೇಟ್ನ ನೋಡಿದ್ರೆ ಕೆಲವೊಂದು 100 ವರ್ಷಗಳಲ್ಲಿ ಕಂಪ್ಲೀಟಾಗಿ ಎಲ್ಲ ಸರ್ವನಾಶ ಆಗುತ್ತೆ ಅಂತ ಸೈಂಟಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದಾಗಬಾರ್ದು ಅಂದರೆ ಈಗಲೇ ನಾವು ಎಚ್ಚೆತ್ಕೊಳ್ಬೇಕು. ಎಷ್ಟು ಸಾಧ್ಯ ಅಷ್ಟು ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ನಾವು ಟ್ರೈ ಮಾಡಬೇಕು. ಸೊ ಹಿಂದೆ ಆದಂಥ 5 ಏನಿದೆ ಎಕ್ಸ್ಟಿಂಕ್ಷನ್ಸ್ಗಳಿದೆ, ಅದನ್ನು ಕಂಪೇರ್ ಮಾಡಿದ್ರೆ ಈಗ ನಾವು 1000 ಟೈಮ್ಸ್ ಫಾಸ್ಟರಲ್ಲಿ ಇದ್ದೀವಂತೆ. ಅಂದರೆ 100 ಪಟ್ಟು ನಾವು ಫಾಸ್ಟಾಗಿ ನಾವು ಅದನ್ನು ಏನು ಮಾಡ್ತಾ ಇದ್ದೀವಿ, ಡೆಸ್ಟ್ರಾಯ್ ಮಾಡ್ತಾ ಇದ್ದೀವಿ ಎಲ್ಲನೂ. ಸೊ ಈ ಕರೆಂಟ್ ಎಕ್ಸ್ಟಿಂಕ್ಷನ್ ಏನಿದೆ, 6th ಮಾಸ್ ಎಕ್ಸ್ಟಿಂಕ್ಷನ್ ಆಗ್ತಾ ಇದೆಯಲ್ಲ, ಅದು ತುಂಬಾ ಫಾಸ್ಟಾಗಿ ಆಗ್ತಾ ಇರೋದ್ರಿಂದ ನಾವು ಈಗಲೇ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ತುಂಬಾ ಗ್ರೇಟರ್ ಲಾಸಲ್ಲಿ ಇರ್ತೀವಿ ನಾವು. ಓಕೆ, ನೆಕ್ಸ್ಟ್ ಈ ಬಯೋಡೈವರ್ಸಿಟಿ ಲಾಸ್ಗೆ ಕಾರಣಗಳು ಏನಿರಬಹುದು ಅಂತ ಈಗ ನಾವು ನೋಡೋಣ. ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. ಸೊ ಇದನ್ನು 4 ಕ್ಯಾಟಗರಿ ಅಥವಾ 4 ಹೆಡಿಂಗ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಇದನ್ನು ನಾವೇನು ಕರಿತೀವಿ ಅಂದರೆ ಇವಿಲ್ ಕ್ವಾರ್ಟೆಟ್ ಅಂತ ಹೇಳ್ತೀವಿ. ಕ್ವಾರ್ಟೆಟ್ ಅಂದರೆ 4. ಓಕೆ, ಇದೆಲ್ಲ 4 ಕೂಡ ಡೇಂಜರ್ ಆಗಿರೋದ್ರಿಂದ ಇವಿಲ್ ವರ್ಡ್ ಯೂಸ್ ಮಾಡಿದ್ದೀವಿ. ಸೊ ಇವಿಲ್ ಕ್ವಾರ್ಟೆಟಲ್ಲಿ ಅಂಡರಲ್ಲಿ ನಾವೀಗ ಯಾವುದೆಲ್ಲ ರೀತಿ ಬಯೋಡೈವರ್ಸಿಟಿ ಲಾಸ್ ಆಗ್ತಿದೆ ಅಂತ ನೋಡೋಣ. ಫಸ್ಟ್ ಒನ್, ಹ್ಯಾಬಿಟಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್.
ಏನಿದು ಹ್ಯಾಬಿಟ್ಯಾಟ್ ಲಾಸ್ ಅಥವಾ ಫ್ರಾಗ್ಮೆಂಟೇಷನ್ ಅಂದರೆ, ಹ್ಯಾಬಿಟ್ಯಾಟ್ ಅಂದರೆ ಯಾವ ಪ್ಲೇಸಲ್ಲಿ ಈ ಆರ್ಗ್ಯಾನಿಸಮ್ ಹುಟ್ಟಿರುತ್ತೆ ಅಥವಾ ಅದು ಬೆಳೀತಾ ಇರುತ್ತೆ ಅಥವಾ ಬದುಕಿದೆ ಅಲ್ಲ, ಆ ಜಾಗನ ನಾವು ಹ್ಯಾಬಿಟ್ಯಾಟ್ ಅಂತ ಹೇಳ್ತೀವಿ. ಅದು ಜೀವಿಸುವಂಥ ಒಂದು ಜಾಗನ ಹ್ಯಾಬಿಟ್ಯಾಟ್ ಅಂತ ಹೇಳೋದು. ಸೊ ಈ ಹ್ಯಾಬಿಟ್ಯಾಟ್ನ ನಾವೇನು ಮಾಡ್ತಿದ್ವಿ, ಅದನ್ನು ನಾವು ಹಾಳು ಮಾಡ್ತಾಯಿದ್ವಿ ಮತ್ತು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಅದನ್ನು ಫ್ರಾಗ್ಮೆಂಟ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಈಗ ನೀವು ಬೆಟ್ಟನೆಲ್ಲ ಕುರಿದು ರೋಡ್ ಮಾಡ್ತಾ ಇದ್ದೀರಾ ಅಲ್ವಾ. ಸೊ ಈಗ ಏನು ಮಾಡ್ತೀವಿ, ಹ್ಯೂಮನ್ ಬೀಯಿಂಗ್ಸ್ ಏನು ಮಾಡ್ತಾಯಿದ್ದಾರೆ, ಅದು ರೋಡ್ನ ಕಡಿಯೋ, ಏನೋ ಬೆಟ್ಟಗಳನ್ನೆಲ್ಲ ಕಡಿದ್ಬಿಟ್ಟು ರೋಡ್ ಮಾಡಿದಾಗ ಏನಾಯಿತು, ಆ ಬೆಟ್ಟದಲ್ಲಿ ಇದ್ದಂಥ ಕೆಲವೊಂದು ಸ್ಪೀಷೀಸ್ಗಳನ್ನ ನಾವು ಅದರ ಜಾಗದಿಂದ ನಾವು ಅದನ್ನು ಓಡಿಸ್ದಾಗಾಯ್ತಲ್ವಾ. ಇದು ಒಂದು ಎಕ್ಸಾಂಪಲ್ ಇರ್ಬೋದು. ಅಥವಾ ಕೆಲವೊಂದು ಸಲ ನಾವೇನು ಮಾಡ್ತೀವಿ, ಈ ಫಾರೆಸ್ಟನ್ನ ಕಡ್ದು ಆ ಮರಗಳನ್ನ ಅಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದು ಕೂಡ ಇಂಡೈರೆಕ್ಟ್ಲಿ ನಾವು ಅದನ್ನು ಫಾರೆಸ್ಟ್ನ ಹಾಳು ಮಾಡ್ತಾರೋ ಥರನೇ. ಸೊ ಈ ಥರ ಟ್ರಾಪಿಕಲ್ ಫಾರೆಸ್ಟ್ಗಳನ್ನ ನಾವು ಎಷ್ಟು ರೆಡ್ಯೂಸ್ ಮಾಡಿಬಿಟ್ಟಿದ್ದೀವಿ ಅಂತಂದರೆ, 14% ಇದ್ದಂಥ ಇದು ಟ್ರಾಪಿಕಲ್ ಫಾರೆಸ್ಟ್ ಈಗ 6%ಗೆ ಬಂದು ಇಳಿದ್ಬಿಟ್ಟಿದೆ. ಓಕೆ, ಈ ಅಮೆಝಾನ್ ರೈನ್ ಫಾರೆಸ್ಟ್ ಏನಿದೆ ಅದು ಲಂಗ್ ಆಫ್ ದ ಪ್ಲಾನೆಟ್ ಅಂತ ಹೇಳ್ತೀವಿ, ಅದು ಕೂಡ ಡಿಕ್ರೀಸ್ ಆಗ್ತಾ ಇದೆ. ಯಾಕೆ ಅಂತಂದರೆ ಅಲ್ಲೂ ಕೂಡ ಅದನ್ನು ಫಾರೆಸ್ಟ್ನ ಕಡ್ದು ಸೋಯಾ ಕಲ್ಟಿವೇಷನ್ಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಏನಿದೆ ಒಂದು ಕಲ್ಟಿವೇಷನ್ ಪರ್ಪಸ್ಗೆ ಫಾರೆಸ್ಟ್ನ ಯೂಸ್ ಮಾಡ್ಕೊಳ್ಳೋದು ಅಥವಾ ರೋಡ್ ಕನ್ಸ್ಟ್ರಕ್ಷನ್ ಇಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈ ಥರ ಎಲ್ಲ ಮಾಡ್ತಾ ನಾವು ಏನು ಲಾಸ್ ಮಾಡ್ತಾ ಇದ್ದೀವಿ, ಈ ಫ್ರಾಗ್ಮೆಂಟ್ ಮಾಡ್ತಾ ಇದ್ದೀವಿ ಲ್ಯಾಂಡನ್ನು, ಅದರಿಂದ ತುಂಬಾ ಗ್ರೇಟ್ ಲೆವೆಲಲ್ಲಿ ನಾವು ಅದನ್ನು ಏನು ಬಯೋಡೈವರ್ಸಿಟಿನ ಲಾಸ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ನಾವೇನು ಹೇಳ್ತೀವಿ, ಹ್ಯಾಬಿಟ್ಯಾಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಓವರ್ ಎಕ್ಸ್ಪ್ಲಾಯ್ಟೇಷನ್. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂದರೆ ತುಂಬ ಓವರಾಗಿ ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಗ್ರೀಡಿನೆಸ್ ಅಂದರೆ ಆ ದುರಾಸೆ ಅನ್ನೋದು ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ, ಬೇಕಾಗಿರೋದಕ್ಕಿಂತ ಜಾಸ್ತಿ ಮರಗಳನ್ನ ಕಡಿದು ಮರದಲ್ಲಿ ಈ ಫರ್ನಿಚರ್ ಮಾಡಿಸ್ಕೊಳ್ಳೋದಾಗಲಿ ಇನ್ನೊಂದಾಗಲಿ ಎಲ್ಲ ವೆರೈಟೀಸ್ ಆಫ್ ರೀಸನ್ಗೆ ನಾವು ಮರಗಳನ್ನ ಬಳಸೋದಾಗಿರ್ಬೋದು, ಅಥವಾ ಬೇರೊಂದು ಫಾರೆಸ್ಟಲ್ಲಿ ಸಿಗುವಂಥ ಇನ್ನೊಂದು ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ಅದು ಮೆಡಿಸಿನ್ಗೋಸ್ಕರ ನಾವು ಪ್ಲಾಂಟ್ಗಳನ್ನ ಯೂಸ್ ಮಾಡ್ತಾ ಇರೋದಾಗಿರ್ಬೋದು. ಸೊ ವೆರೈಟೀಸ್ ಆಫ್ ರೀಸನ್ಗೆ ನಾವು ಏನು ಮಾಡ್ತಾ ಇದ್ದೀವಿ, ತುಂಬ ಓವರ್ ಆಗಿ ನಾವು ನೇಚರ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವೇನು ಹೇಳ್ತೀವಿ, ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಸ್ಟೆಲ್ಲಾರ್ ಕೌ ಮತ್ತು ಈ ಪ್ಯಾಸೆಂಜರ್ ಪಿಜನ್ ಇದೆಲ್ಲ ಏನಾಗಿದೆ, ಬಿಕಾಸ್ ಆಫ್ ಓವರ್ ಎಕ್ಸ್ಪ್ಲಾಯ್ಟೇಷನ್ ಏನಾಗಿದೆ, ಇದು ಕಂಪ್ಲೀಟಾಗಿ ಎಕ್ಸ್ಟಿಂಕ್ಷನ್ ಆಗೋಗಿದೆ. ಈವನ್ ಫಿಶ್, ನೀವು ಎಲ್ಲರೂ ತಿಂತೀರಲ್ವ ಫಿಶ್. ಸೊ ಎಷ್ಟೊಂದು ರೀಜನ್ಗಳಲ್ಲಿ ಫಿಶ್ನ ತಿನ್ನುವಂಥ ಕಲ್ಚರ್ ಎಲ್ಲ ಕಡೆ ಇದೆ. ಸೊ ಈ ಫುಡ್ ಹ್ಯಾಬಿಟಿಂದ ಕೂಡ ತುಂಬಾ ಓವರಾಗಿ ಹಾರ್ವೆಸ್ಟ್ ಮಾಡಿ ಫಿಶ್ನ ಅದ್ರ ಪಾಪ್ಯುಲೇಷನ್ ಕೂಡ ಏನಾಗ್ತಾಯಿದೆ, ಡಿಕ್ರೀಸ್ ಆಗ್ತಾ ಇದೆ. ಸೊ ಈ ರೀತಿ ನಾವು ಇದನ್ನು ಓವರ್ ಎಕ್ಸ್ಪ್ಲಾಯ್ಟ್ ಮಾಡೋದ್ರಿಂದ ಕೂಡ ಹ್ಯಾಬಿಟ್ಯಾಟ್ ಲಾಸ್ ಆಗುತ್ತೆ. ನೆಕ್ಸ್ಟ್ ಏಲಿಯನ್ ಸ್ಪೀಷೀಸ್ ಇನ್ವೇಷನ್. ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ಅಂತಂದರೆ ಯಾವುದೋ ಒಂದು ಹೊಸದಾಗಿ ಒಂದು ಜೀವಿ ಆಲ್ರೆಡಿ ಇರುವಂಥ ಎನ್ವಿರಾನ್ಮೆಂಟ್ಗೆ ಒಂದು ಸೇರ್ಕೊಳ್ಳೋಂಥದ್ದು. ಓಕೆ, ಆ ಎಕೋಸಿಸ್ಟಮ್ಗೆ ಒಂದು ಸೇರ್ಕೊಂಡಾಗ ಏನಾಗುತ್ತೆ, ಅದು ಡಾಮಿನೇಟ್ ಆಗಿದ್ದರೆ ಅದು ಆಲ್ರೆಡಿ ಇದ್ದಂಥ ನೇಟಿವ್ ಆರ್ಗ್ಯಾನಿಸಮ್ನ ಇದು ಸಾಯಿಸ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಪಾರ್ಥೇನಿಯಂ, ಲ್ಯಾಂಟಾನಾ, ಹಾಗೆ ವಾಟರ್ ಹಯಾಸಿಂತ್, ಇದೆಲ್ಲ ಏನು ಎಕ್ಸಾಂಪಲ್ಗಳು. ಇದು ನಮ್ಮ ಸ್ಪೀಷೀಸ್ಗಳಲ್ಲ, ಅಂದರೆ ನಮ್ಮ ಇಂಡಿಯಾ ಸ್ಪೀಷೀಸ್ ಅಲ್ಲ. ಇದು ಎಲ್ಲೋ ಹೊರಗಿನ ದೇಶದಿಂದ ಬಂದಂಥದ್ದು, ಡಿಫ್ರೆಂಟ್ ರೀಸನ್ನಿಂದ ಬಂದಿರುತ್ತೆ. ಓಕೆ, ಪಾರ್ಥಿಯಂ ಕೂಡ ನಮ್ಮದಲ್ಲ. ಸೊ ಅದು ಜಸ್ಟ್ ಬೈ ಆಕ್ಸಿಡೆಂಟಲ್ಲಿನೋ ಇಲ್ಲ ನಾವೇ ಹೊರಗಿಂದ ತಂದಿರ್ತೋ ಏನೋ ಒಂದು ರೀಸನ್ಗೆ ಅದು ನಮ್ಮ ಇಂಡಿಯಾದಲ್ಲ ಅಂದರೂ ಕೂಡ ನಾವು ಹೊರಗಿಂದ ತಂದಿರ್ತೀವಿ. ಸೊ ಅದನ್ನು ತಂದ ಮೇಲೆ ಅದು ಯಾವ ರೀತಿ ಅದು ಎಫೆಕ್ಟ್ ಮಾಡುತ್ತೆ ಅಂದರೆ, ನಮ್ಮ ಪ್ಲ್ಯಾಂಟ್ಗಳನ್ನೇ ಅಥವಾ ನಮ್ಮ ಇಂಡಿಯಾದು ಪ್ಲ್ಯಾಂಟ್ಸ್ಗಳನ್ನೇ ಏನು ಮಾಡುತ್ತೆ, ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ವಾಟರ್ ಹಯಾಸಿಂಥದ್ದು. ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ವಾಟರ್ ಹಯಾಸಿಂಥನ್ನ ತೊಗೊಂಡು ಬಂದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಇದನ್ನು ಪ್ಲ್ಯಾಂಟ್ ಮಾಡ್ತಾರೆ. ಓಕೆ, ಇದು ಹೈಡ್ರೋಫೈಟ್ ಅಂದರೆ ನೀರಲ್ಲಿ ಬೆಳೆಯುವಂಥ ಗಿಡ. ಅದು ಎಷ್ಟು ಫಾಸ್ಟಾಗಿ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಆ ಪಾಂಡಲ್ಲಿ ಅಥವಾ ಪರ್ಟಿಕ್ಯುಲರ್ ಲೇಕಲ್ಲಿ ಇದ್ದಂಥ ನಮ್ಮ ನೇಟಿವ್ ಪ್ಲ್ಯಾಂಟ್ಗಳನ್ನೇ ಅದು ಡೆಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಎಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಅಂದರೆ, ಅದು ಕಂಪ್ಲೀಟ್ ಮೇಲೆ ಸರ್ಫೇಸಲ್ಲಿ ಅದು ಕವರ್ ಆಗಿಬಿಟ್ಟಾಗ ಒಳಗಡೆ ಲೈಟ್ ಆಗಲಿ ಇಲ್ಲ ಇದು ಸನ್ಲೈಟ್ ಆಗಲಿ ಇನ್ನೊಂದಾಗಲಿ ಏನು ರೀಚ್ ಆಗ್ತಾ ಇರಲ್ಲ, ಆಕ್ಸಿಜನ್ ಕೂಡ ಪ್ರಾಪರಾಗಿ ರೀಚ್ ಆಗ್ತಿರಲ್ಲ ನೀರೊಳಗಡೆ. ಆಗೇನಾಗುತ್ತೆ, ಅಲ್ಲಿದ್ದಂಥ ಅಕ್ವಾಟಿಕ್ ಆರ್ಗ್ಯಾನಿಸಮ್ಸ್ಗಳಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ರೀತಿ ಏನೋ ಮಾಡೋಕ್ಕೆ ಹೋಗಿ ಇನ್ನೊಂದು ಮಾಡ್ಕೊಳ್ಳೋಂಥ ಸಿಚುವೇಶನ್ಗಳು ಆಗಬಹುದು, ಅಥವಾ ಇದು ನಾವು ಮಾಡಿದಂಥದ್ದು. ಇನ್ನೊಂದು ನ್ಯಾಚುರಲ್ ಆಗೇ ಕೆಲವೊಂದ್ಸಲ ಏನಾಗುತ್ತೆ, ಬೇರೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಬಂದಾಗ ಅಲ್ಲಿದ್ದಂಥ ನೇಟಿವ್ ಆರ್ಗ್ಯಾನಿಸಮ್ಸ್ಗಳು ಕೂಡ ಡೆತ್ ಆಗ್ಬೋದು. ಸೊ ಇದು ನೇಚರಲ್ಲಿ ನಾರ್ಮಲ್ ಆಗಿ ಆಗುವಂಥದ್ದು ಮತ್ತು ಆರ್ಟಿಫಿಷಿಯಲ್ ಆಗಿ ನಾವು ಹ್ಯೂಮನ್ ಮೇಡ್ ಆಗ್ತಾ ಇರೋದು ಎರಡೂ ಕೂಡ ಇನ್ಕ್ಲೂಡ್ ಮಾಡಿ ಹೇಳಿದ್ದೀವಿ. ಓಕೆ, ಸೊ ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ಅಂದರೆ ಹೊರಗಿಂದ ಯಾವುದೋ ಒಂದು ಹೊಸದಾಗಿ ಪ್ರಾಣಿ ಬಂದು ಅಲ್ಲಿ ಆ ಗ್ರೂಪಲ್ಲಿ ಇದ್ದಂಥ ಆಲ್ರೆಡಿ ಇದ್ದಂಥ ಒಂದು ಪಾಪ್ಯುಲೇಷನ್ಗೆ ಬಂದು ಸೇರಿಕೊಂಡಾಗ ಯಾವ ರೀತಿ ಎಫೆಕ್ಟ್ ಮಾಡ್ಬೋದು ಅಂತ ಇಲ್ಲಿ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಯಾವುದು ಅಂತಂದರೆ ಆಫ್ರಿಕನ್ ಕ್ಯಾಟ್ ಫಿಶ್ ಏನಿದೆ, ಅದು
ಅದು ನಮ್ಮ ಇಂಡಿಜಿನಸ್ ಕ್ಯಾಟ್ ಫಿಶ್ಗೆ ಥ್ರೆಟ್ ಮಾಡೋಷ್ಟು ಲೆವೆಲ್ಗೆ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಈ ರೀತಿ ನಾವು ಬೇಡದನ್ನೆಲ್ಲ ಕೆಲವೊಂದ್ಸಲಿ ಮಾಡ್ಕೊಂಡು ಬಿಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅಂದರೆ ನೇಲ್ ಪರ್ಚ್ ಇಂಟ್ರೊಡ್ಯೂಸ್ ಮಾಡಿದಾಗ ಲೇಕ್ ವಿಕ್ಟೋರಿಯಾಗೆ ನಿಯರ್ಲಿ 200 ಸ್ಪೀಷೀಸ್ ಆಫ್ ಸಿಕ್ಲೇಡ್ ಫಿಶಸ್ ಏನಾಯಿತು, ಅದು ಎಕ್ಸ್ಟಿಂಕ್ಷನ್ಗೆ ಬಂದ್ಬಿಡ್ತು. ಸೊ ಇದು ಕೂಡ ಎಕ್ಸಾಂಪಲ್. ಸೊ ಈ ರೀತಿ ಕೆಲವೊಂದು ಎಕ್ಸಾಂಪಲ್ಗಳನ್ನ ಕೊಟ್ಟಿದ್ದಾರೆ ಏಲಿಯನ್ ಸ್ಪೀಷೀಸ್ ಇನ್ವೇಷನಲ್ಲಿ. ಆ ಎಕ್ಸಾಂಪಲ್ಗಳನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಇವಿಲ್ ಕ್ವಾಡ್ರೇಟ್ ಅಂಡರಲ್ಲಿ ಏನು ಅಂದರೆ ಕೋ ಎಕ್ಸ್ಟಿಂಕ್ಷನ್. ಕೆಲವೊಂದು ಆರ್ಗ್ಯಾನಿಸಮ್ಗಳು ಎಷ್ಟು ಡಿಪೆಂಡೆಂಟ್ ಆಗೋಗಿರುತ್ತೆ ಅಂದರೆ ಹೋಸ್ಟ್ ಮೇಲೆ, ಅದಿಲ್ಲದೆ ಇದಕ್ಕೆ ಪ್ಯಾರಾಸೈಟ್ಗೆ ಬದುಕೋದಕ್ಕೆ ಆಗೋದಿಲ್ಲ. ಸೊ ಇದು ಮೇನ್ ಆಗಿ ಕಾನ್ಸೆಪ್ಟ್ ಏನು ಹೇಳ್ತಾ ಇದೆ, ಹೋಸ್ಟ್ ಮತ್ತು ಪ್ಯಾರಾಸೈಟ್ದು ಇಂಟರ್ ಡಿಪೆಂಡೆನ್ಸಿನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಒಂದರಿಂದ ಒಂದು ಎಷ್ಟು ಡಿಪೆಂಡೆಂಟ್ ಆಗೋಗಿರುತ್ತೆ ಅಂದರೆ ಒಂದಿಲ್ಲ ಅಂದರೆ ಇನ್ನೊಂದು ಬದುಕೋದಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈ ಆರ್ಕಿಡ್ ಏನಿದೆ, ಆರ್ಕಿಡ್ ಪ್ಲಾಂಟ್ ಈ ಬೀಯಿಂದ ಪಾಲಿನೇಟ್ ಆಗ್ತಾ ಇರುತ್ತೆ. ಓಕೆ, ವ್ಯಾಸ್ಪಿಂದ ಪಾಲಿನೇಟ್ ಆಗ್ತಾ ಇರುತ್ತೆ. ಸೊ ಅದಿಲ್ಲ ಅಂದರೆ ಈ ಪಾಲಿನೇಷನೇ ಆಗಲ್ಲ. ಸೊ ಅಲ್ಲೇನಾದರೂ ಕೆಲವೊಂದು ಚೇಂಜಸ್ ಆಗಿಬಿಟ್ಟು ಅದು ಒಂದು ಎಕ್ಸ್ಟಿಂಕ್ಟ್ ಆಗಿಬಿಟ್ರೆ ಪ್ಲಾಂಟ್ ಕೂಡ ಪಾಲಿನೇಷನ್ ಇಲ್ಲದೆ ಅದು ಕೂಡ ಎಕ್ಸ್ಟಿಂಕ್ಟ್ ಆಗಿಬಿಡ್ಬೋದು. ಸೊ ಈ ಥರ ಇಂಟರ್ ಡಿಪೆಂಡೆನ್ಸಿ ಇರುವಂಥ ಹೋಸ್ಟ್ ಮತ್ತು ಪ್ಯಾರಾಸೈಟ್ನ ಒಂದೇ ಸಲ ಎಕ್ಸ್ಟಿಂಕ್ಷನ್ ಆಗುತ್ತಲ್ಲ, ಅದನ್ನು ನಾವು ಕೋ ಎಕ್ಸ್ಟಿಂಕ್ಷನ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ನು ಕೊಟ್ಟಿರೋದನ್ನು ನೋಡ್ಕೊಳ್ಳಿ. ಹಾಗೆಯೇ ಈ ಕೋ ಎಕ್ಸ್ಟಿಂಕ್ಷನ್ ಅಂದರೆ ಏನು ಅಂತ ಕೂಡ ಗೊತ್ತಿರಲಿ. ಸೊ ಈ 4 ಏನು ಹೇಳಿದೆ ನಾನು, ಇವಿಲ್ ಕ್ವಾಡ್ರೇಟ್ಗಳು, ಇದರಿಂದ ನಮ್ಮ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ಇಷ್ಟು ಈಗ ನಮಗೆ ಗೊತ್ತಾಗಿರೋದು ಬಯೋಡೈವರ್ಸಿಟಿ ಬಗ್ಗೆ ಮತ್ತು ಹೇಗೆ ಲಾಸ್ ಆಗ್ತಿದೆ ಅಂತ. ಸೊ ಈಗ ನೆಕ್ಸ್ಟ್ ಏನು ಬರುತ್ತೆ, ಅದನ್ನು ನಾವು ಕನ್ಸರ್ವ್ ಮಾಡಬೇಕಾ? ಹೌದು, ಡೆಫಿನೆಟ್ಲಿ ಕನ್ಸರ್ವ್ ಮಾಡಬೇಕಲ್ವಾ? ಯಾವ ರೀತಿ ಕನ್ಸರ್ವ್ ಮಾಡಬೇಕು, ಇದನ್ನೆಲ್ಲ ಈಗ ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ತಾ ಹೋಗೋಣ. ಸೊ ಈ ಬಯೋಡೈವರ್ಸಿಟಿ ಕನ್ಸರ್ವ್ ಮಾಡೋದಕ್ಕೆ 3 ರೀಸನ್ಸ್ ಇರುತ್ತೆ. ಓಕೆ, ಯಾಕೆ ನಾವು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು? ಯಾಕೆ ಅಂದರೆ ನಮಗೆ ಬಯೋಡೈವರ್ಸಿಟಿಯಿಂದ ಏನು ಸಿಗ್ತಾ ಇದೆ, ನಮಗೆ 3 ರೀತಿಯ ನಮಗೆ ಬೆನಿಫಿಟ್ ಸಿಗ್ತಾ ಇದೆ. ಯಾವುದು? ನ್ಯಾರೋಲಿ ಯುಟಿಲಿಟೇರಿಯನ್, ಬ್ರಾಡ್ಲಿ ಯುಟಿಲಿಟೇರಿಯನ್ ಮತ್ತು ಎಥಿಕಲ್ ಯುಟಿಲಿಟೇರಿಯನ್. ಓಕೆ, 3 ಕ್ಯಾಟಗರಿ ಅಂಡರಲ್ಲಿ ನಾವು ನೋಡಬಹುದು. ದೀಸ್ ಆರ್ ದ 3 ರೀಸನ್ಸ್ ಫಾರ್ ದ ಬಯೋಡೈವರ್ಸಿಟಿ ಕನ್ಸರ್ವೇಷನ್. ಸೊ ಯಾಕೆ ನಾವು ಕನ್ಸರ್ವ್ ಮಾಡಬೇಕು ಅಂತ ಈಗ ನಾವು ನೋಡ್ತಾ ಹೋಗೋಣ ಒನ್ ಬೈ ಒನ್. ನ್ಯಾರೋಲಿ ಯುಟಿಲಿಟೇರಿಯನ್ ಅನ್ನು ಫಸ್ಟ್ ನೋಡೋಣ. ಸೊ ನ್ಯಾರೋಲಿ ಯುಟಿಲಿಟೇರಿಯನ್ ಅಂದರೆ ಕೆಲವೊಂದು ಪರ್ಟಿಕ್ಯುಲರ್ ರೀಸನಿಗೆ ಮಾತ್ರ. ನ್ಯಾರೋ ಅಂತಂದರೆ ಜಸ್ಟ್ ಒಂದು ಫಿಕ್ಸ್ಡ್ ಪರ್ಪಸ್ಗೆ ಮಾತ್ರ ನಾವು ಏನು ಬಯೋಡೈವರ್ಸಿಟಿನ ಯೂಸ್ ಮಾಡ್ತಿರ್ತೀವಲ್ಲ ಅದು. ಸೊ ಇಲ್ಲಿ ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಲ್ಲ, ಎಕನಾಮಿಕ್ ಬೆನಿಫಿಟ್ಸ್ ಏನೇನು ಎಲ್ಲ ಇದೆ ಅಂತಂದರೆ, ಒಂದು ಫುಡ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ, ಮತ್ತು ನಮಗೆ ಮೆಡಿಸಿನ್ ಸಿಗ್ತಾ ಇದೆ ಅದರಿಂದ, ಕನ್ಸ್ಟ್ರಕ್ಷನ್ ಪರ್ಪಸ್ಗೆ, ಇಂಡಸ್ಟ್ರಿ ಪರ್ಪಸ್ಗೆ, ಫೈರ್ವುಡ್, ಈ ಥರ ನಮಗೆ ಕೆಲವೊಂದು ರೀಸನ್ಗೆ ನಾವು ತುಂಬಾ ಡಿಪೆಂಡೆಂಟ್ ಆಗಿದ್ದೀವಲ್ವಾ ನೇಚರಿಂದ. ಸೊ ಇದೆಲ್ಲ ಏನು ನ್ಯಾರೋ ಬೆನಿಫಿಟ್ಸ್. ನಮಗೆ ಒಂದು ಕೆಲವೊಂದು ಪರ್ಟಿಕ್ಯುಲರ್ ಬೆನಿಫಿಟ್ಸ್ಗೋಸ್ಕರ ನಾವು ಈ ನೇಚರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಇನ್ನೊಂದು ಏನಂದರೆ ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತೀವಿ. ಏನಂತಂದರೆ ಎಕ್ಸ್ಪ್ಲೋರಿಂಗ್ ಮಾಲಿಕ್ಯುಲರ್ ಜೆನೆಟಿಕ್ಸ್ ಆ್ಯಂಡ್ ಸ್ಪೀಷೀಸ್ ಲೆವೆಲ್ ಡೈವರ್ಸಿಟಿ ಫಾರ್ ಪ್ರಾಡಕ್ಟ್ಸ್ ಆಫ್ ಎಕನಾಮಿಕ್ ಇಂಪಾರ್ಟೆನ್ಸ್. ಯೂಶಲಿ ನಾವು ಎಕನಾಮಿಕ್ ಇಂಪಾರ್ಟೆನ್ಸ್ಗೋಸ್ಕರ ನಾವು ಈ ಏನು ಸ್ಪೀಷೀಸ್ನ ನಾವು ಯೂಸ್ ಮಾಡ್ಕೊಳ್ತೀವಲ್ಲ, ಇದನ್ನು ನಾವು ಬಯೋ ಪ್ರಾಸ್ಪೆಕ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದೆಲ್ಲ ರೀಸನ್ಗೋಸ್ಕರ ನಾವೇನು ಮಾಡ್ತಿದ್ದೀವಿ, ಇದನ್ನು ಬಯೋಡೈವರ್ಸಿಟಿನ ಅಥವಾ ನೇಚರ್ನ ಯೂಸ್ ಮಾಡ್ಕೊಳ್ತಾರೆ. ಅದನ್ನು ನಾವು ನ್ಯಾರೋಲಿ ಯುಟಿಲಿಟೇರಿಯನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂದರೆ ಏನು ಅಂತ ನೋಡೋಣ. ಬ್ರಾಡ್ಲಿ ಯುಟಿಲಿಟೇರಿಯನ್ ಅಂದರೆ ಸ್ವಲ್ಪ ಬ್ರಾಡರ್ ಆಗಿ ಥಿಂಕ್ ಮಾಡಿ. ಈಗ ನೀವು ಸ್ವಲ್ಪ ಬ್ರಾಡರ್ ಆಗಿ ಥಿಂಕ್ ಮಾಡಿ ಅಂದರೆ ನೇಚರಿಂದ ನಮ್ಗೆ ಇನ್ನೇನು ಸಿಗ್ತಾ ಇದೆ, ಎಷ್ಟು ಒಳ್ಳೆ ಗಾಳಿ ಸಿಗ್ತಾ ಇದೆ ಅಲ್ವಾ. ಸೊ ಗಾಳಿ ಅನ್ನೋದು ನಿಮಗೆ ಫ್ರೀಯಾಗಿ ಎಷ್ಟು ನಿಮಗೆ ಅಬಂಡೆಂಟಾಗಿ ಸಿಗ್ತಾ ಇರುವಂಥ ಒಂದು ಎಲಿಮೆಂಟು. ಈ ನೇಚರಲ್ಲಿ ಸಿಗ್ತಾ ಇರುವಂಥ ಈ ಫ್ರೀ ಆಕ್ಸಿಜನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು ಇಲ್ಲವೇ ಇಲ್ಲ ಅಂತಂದರೆ ಬದುಕೋಕ್ಕಾಗತ್ತಾ? ಇಲ್ಲ. ಸೊ ಇಷ್ಟು ಒಳ್ಳೆಯ ಗಾಳಿ ನಮಗೆ ಈಸಿಯಾಗಿ ನೇಚರಿಂದ ಸಿಗ್ತಾ ಇದೆ. ಸೊ ಇಟ್ ಈಸ್ ಬ್ರಾಡ್ಲಿ ಯುಟಿಲಿಟೇರಿಯನ್. ಒಂದು ದೊಡ್ಡದಾಗಿ ನಾವು ಅಮೌಂಟಲ್ಲಿ ಯೋಚನೆ ಮಾಡಿದ್ರೆ ಆಕ್ಸಿಜನ್ ಒಂದು ಫ್ರೀಯಾಗಿ ಸಿಗ್ತಾ ಇರೋಂಥದ್ದು. ಹಾಗೆ ಫುಡ್, ನೀವೇನು ಯಾವುದೇ ರೀತಿ ಫುಡ್ನ ತೊಗೊಳ್ಳಿ, ಅದು ನಿಮಗೆ ಯಾವುದ್ರಲ್ಲಿ ಬರುತ್ತೆ, ಫುಡ್ ಎಲ್ಲ ನಮಗೆ ಸಿಗ್ತಾ ಇರೋಂಥ ಫುಡ್ಡೆಲ್ಲ ಡೆಫಿನೆಟ್ಲಿ ಇಟ್ ಈಸ್ ಬಿಕಾಸ್ ಆಫ್ ಪಾಲಿನೇಷನ್. ಯಾಕೆ ಪಾಲಿನೇಷನ್ ಫುಡ್ ಈಸ್ ಬಿಕಾಸ್ ಆಫ್ ಪಾಲಿನೇಷನ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪಾಲಿನೇಷನ್ನೇ ಆಗಿಲ್ಲ ಅಂದರೆ ಪ್ಲ್ಯಾಂಟ್ಸಲ್ಲಿ ಸೀಡ್ ಪ್ರೊಡಕ್ಷನ್ ಆಗಲಿ, ಫ್ರೂಟ್ ಪ್ರೊಡಕ್ಷನ್ ಆಗಲಿ, ಸೀಡ್ ಪ್ರೊಡಕ್ಷನ್ ಆಗಲಿ ಆಗಲ್ಲ. ಅದಾಗಿಲ್ಲ ಅಂತಂದರೆ ನೆಕ್ಸ್ಟ್ ಅದರದ್ದು ಜನ್ರೇಷನ್ ಹೇಗೆ ಕಂಟಿನ್ಯೂ ಆಗುತ್ತೆ, ಸ್ಪೀಷೀಸ್ ಹೇಗೆ ಡೆವಲಪ್ ಆಗುತ್ತೆ? ಪಾಲಿನೇಷನ್ನೇ ಆಗ್ತಾ ಇಲ್ಲ ಅಂತಂದರೆ, ಇನ್ಸೆಕ್ಟ್ಸ್ಗಳು ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಪ್ಲ್ಯಾಂಟ್ಸ್ ಇರಲ್ಲ. ಪ್ಲ್ಯಾಂಟ್ಸ್ ಇಲ್ಲ ಅಂದರೆ ಇಂಡೈರೆಕ್ಟಾಗಿ ಫುಡ್ ಇರಲ್ಲ. ಫುಡ್ ಇಲ್ಲ ಅಂತಂದರೆ ನಮಗೆ ಫುಡ್ ಸಿಗಲ್ಲ. ಸೊ ಈ ರೀತಿ ನಾವು ಬ್ರಾಡರ್ ವೇಯಲ್ಲಿ ಥಿಂಕ್ ಮಾಡಿದಾಗ ಪಾಲಿನೇಷನ್ಗೆ ಡೆಫಿನೆಟ್ಲಿ ನಮಗೆ ನೇಚರ್ ಹೆಲ್ಪ್ ಮಾಡ್ತಾ ಇದೆ. ಆಕ್ಸಿಜನ್ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಮತ್ತು ಏಸ್ಥೆಟಿಕ್ ಪ್ಲೆಜರ್, ನೀವು ಯಾವತ್ತಾದರೂ ನೀವು ಸಿಟಿಯಲ್ಲಿ ಇರೋವಂಥವ್ರು ಏನಕ್ಕೆ ನೀವು ಹಾಲಿಡೇಸ್ ಬಂದ ತಕ್ಷಣ ನಾವು ಒಂದು ಸ್ವಲ್ಪ ಹಿಲ್ ಸ್ಟೇಷನ್ ಕಡೆ ಹೋಗೋಣ, ಇಲ್ಲಿ ಕೂರ್ಗ್ ಸೈಡ್ ಹೋಗೋಣ, ಊಟಿ ಸೈಡ್ ಹೋಗೋಣ, ಈ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಯಾಕೆ ಅಂದರೆ ಅಲ್ಲೊಂದು ನಿಮಗೊಂದು ಆ ಬ್ಯೂಟಿ ಏನಿದೆ ಅದನ್ನು ನೀವು ಎಂಜಾಯ್ ಮಾಡ್ತೀರಾ.
ಅದೊಂದು ಏಸ್ಥೆಟಿಕ್ ಪ್ಲೆಜರ್ ಅಂತ ಹೇಳ್ತೀವಿ ನಾವು ಅದನ್ನು. ಆ ಪ್ಲೆಜರ್ಗೋಸ್ಕರ ನಾವು ಏನು ಮಾಡ್ತೀವಿ, ಈ ಥರ ಈ ನೇಚರ್ನ ನೋಡ್ಕೊಂಡು ಎಂಜಾಯ್ ಮಾಡ್ತೀವಲ್ವಾ. ಈಗ ಒಂದು ದೊಡ್ಡ ಹಿಲ್ ಸ್ಟೇಷನ್ ಕಂಪ್ಲೀಟಾಗಿ ಫುಲ್ ಫ್ಲವರ್ಸ್ ಇದೆ ಅಂತಂದರೆ ಆಗ ನಿಮ್ಗೆ ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ. ಸೊ ಇದರ ಏಸ್ಥೆಟಿಕ್ ಪ್ಲೆಜರ್ ನಿಮಗೆ ಎಲ್ಲಿಂದ ಸಿಗ್ತಾ ಇದೆ, ನೇಚರಿಂದ ಸಿಗ್ತಾ ಇದೆ. ಬೆಟ್ಟ ಗುಡ್ಡ ಆಗಿರ್ಬೋದು, ವಾಟರ್ ಫಾಲ್ಸ್ ಆಗಿರ್ಬೋದು, ಇದೆಲ್ಲ ನಿಮಗೆ ಸಿಗ್ತಾ ಇರೋದು ನೇಚರಿಂದ. ಇದೆಲ್ಲ ರೀಸನ್ಗೋಸ್ಕರ ಇಷ್ಟೆಲ್ಲ ನಮಗೆ ನೇಚರ್ ಕೊಡ್ತಾ ಇರೋದ್ರಿಂದ ನಾವು ಅದನ್ನು ಕನ್ಸರ್ವ್ ಮಾಡಬೇಕು. ಓಕೆ, 2 ಪಾಯಿಂಟ್ ಆಯಿತು, ನ್ಯಾಚುರಲ್ ಯುಟಿಲಿಟೇರಿಯನ್ ಮತ್ತು ಬ್ರಾಡ್ಲಿ ಯುಟಿಲಿಟೇರಿಯನ್. ನೆಕ್ಸ್ಟ್ ಎಥಿಕಲ್ ನೋಡೋಣ. ಸೊ ಎಥಿಕಲ್ ಅಂದರೆ ಏನು, ನಮ್ಮ ಎಥಿಕ್ಸ್ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು, ನಾವು ಒಬ್ಬರೇ ಬದುಕಬೇಕು, ನಮಗೆ ಮಾತ್ರ ಸಿಗಬೇಕು, ಇದೆಲ್ಲ ನಮ್ಮ ಎಥಿಕ್ಸ್. ನಾವು ಬದುಕೋದ್ರ ಜೊತೆಗೆ ಬೇರೆ ಏನೋ ಪ್ರಾಣಿ ಪಕ್ಷಿಗಳಿದೆ, ಅದಕ್ಕೂ ರೈಟ್ಸ್ ಇದೆ ಅಲ್ವಾ, ಅದಕ್ಕೂ ಬದುಕೋದಕ್ಕೆ ನಾವು ಬಿಡಬೇಕು. ನಮಗೇನು ಬೆನಿಫಿಟ್ ಇದೆ ಅದನ್ನು ಮಾತ್ರ ನಾವು ನೋಡ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ನಾವು ಮನೆ ಸುತ್ತಮುತ್ತ ಗಾರ್ಡನಲ್ಲಿ ಪ್ಲಾಂಟ್ಸ್ ಎಲ್ಲ ಬೆಳೆಸ್ತಾ ಇರ್ತೀವಲ್ವಾ, ಬೇಕಾಗಿರೋ ಗಿಡ ಮಾತ್ರ ಬೆಳೆಸ್ಕೊಳ್ತೀವಿ, ಎಕ್ಸ್ಟ್ರಾ ಏನಾದರೂ ಅನ್ವಾಂಟೆಡ್ ಗಿಡ ಬಂದುಬಿಟ್ರೆ ಅದನ್ನು ನಾವು ಕಿತ್ತು ಬಿಸಾಕ್ಬಿಡ್ತೀವಿ. ಸೊ ಆ ಥರ ಅಲ್ಲ, ಆ್ಯಕ್ಚುಲಿ ನೇಚರ್ ಇರೋದು ಎಲ್ಲರಿಗೋಸ್ಕರ. ಇಲ್ಲ ನಿಮಗೆ ಇನ್ನೊಂದು ನೋಡಿ, ಈಗ ಸ್ನೇಕ್ ಏನೋ ಪಾಯ್ಸನಸ್, ಆ ಸ್ನೇಕ್ನ ನೋಡಿದ ತಕ್ಷಣ ನಾವು ಏನು ಮಾಡ್ತೀವಿ, ಸಾಯಿಸ್ಬಿಡ್ತೀವಿ, ಯಾಕೆಂದರೆ ಅದು ನಮಗೆ ಹಾರ್ಮ್ ಮಾಡುತ್ತೆ ಅಂತ. ಬಟ್ ಅದು ನೇಚರಲ್ಲಿ ಹಾಗಲ್ಲ, ಪ್ರತಿಯೊಂದು ಜೀವಿಗೂ ಅದರದ್ದೇ ಆದಂಥ ಹಕ್ಕಿದೆ ಬದುಕೋದಕ್ಕೆ. ನಮಗೆ ಬೇಕಾಗಿರೋದು ಮಾತ್ರ ನಾವು ಇಟ್ಕೊಳ್ಳೋಣ, ಆ ಬೇಡದನ್ನೆಲ್ಲ ನಾವು ಸಾಯಿಸ್ಬಿಡೋಣ, ಅಥವಾ ನಮಗದು ಬೇಕಾಗಿಲ್ಲ, ಆ ಥರ ಮಾಡ್ತಾ ಹೋದರೆ ಏನಾಗುತ್ತೆ, ನೇಚರಲ್ಲಿ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಅದಾಗಬಾರ್ದು ಅಂದರೆ ಎಥಿಕಲ್ ಆಗಿ ನಾವು ಥಿಂಕ್ ಮಾಡಬೇಕು. ನಮಗಷ್ಟೇ ಅಲ್ಲ ಇದು ನೇಚರ್ ಇರೋದು, ಎಲ್ಲರಿಗೋಸ್ಕರ. ಸೊ ಪ್ರತಿಯೊಂದು ಜೀವನೂ ಬದುಕಿರಬೇಕು, ಇಲ್ಲಿ ಎಲ್ಲದಕ್ಕೂ ರೈಟ್ಸ್ ಇದೆ ಅಂತ ನಾವು ಥಿಂಕ್ ಮಾಡಿ ಎಲ್ಲದಕ್ಕೂ ನಾವು ಬದುಕೋದಕ್ಕೆ ಬಿಡಬೇಕು. ಸೊ ಆವಾಗಲೇ ಫ್ಯೂಚರಲ್ಲೂ ಕೂಡ ಎಲ್ಲ ಸ್ಪೀಷೀಸ್ಗಳು ಸರ್ವೈವ್ ಆಗಿ ಅದನ್ನು ಬದುಕೋದಕ್ಕೆ ಆಗೋದು. ಓಕೆನಾ. ಸೊ ಈ 3 ರೀಸನ್ಗೋಸ್ಕರ ನಾವು ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡಬೇಕು. ಸೊ ನಾವು ಕನ್ಸರ್ವ್ ಮಾಡಬೇಕು ಅಂತ ಹೇಳಿದೆ. ಯಾವ ರೀತಿ ಕನ್ಸರ್ವ್ ಮಾಡೋಣ, ನಮ್ಮ ಕೈಲಿ ಏನಾಗುತ್ತೆ ಅದನ್ನೀಗ ನೋಡೋಣ. ಸೊ ನಾವು ಬಯೋಡೈವರ್ಸಿಟಿನ 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡು ನಾವು ಕನ್ಸರ್ವ್ ಮಾಡ್ಬೋದು. ಏನಂದರೆ ಇನ್ ಸಿಟು ಮತ್ತು ಎಕ್ಸ್ ಸಿಟು. ಇನ್ ಸಿಟು ಅಂದರೆ ಎಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆರ್ಗ್ಯಾನಿಸಮ್ಸ್ಗಳಿದೆ ಅಲ್ವಾ, ಮೇ ಬಿ ಪ್ಲ್ಯಾಂಟ್ ಅಥವಾ ಅನಿಮಲ್ಸ್, ಯಾವುದು ಜಾಗದಲ್ಲಿ ಬೆಳೀತಾ ಇದೆ, ಯಾವ ಜಾಗದಲ್ಲಿ ಇದೆ, ಅದೇ ಜಾಗನ ನಾವು ಅಲ್ಲೇ ಪ್ರೊಟೆಕ್ಟ್ ಮಾಡಿದ್ರೆ ಅದನ್ನು ಇನ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಆ ಜಾಗದಿಂದ ಹೊರಗೆ ತೊಗೊಂಡು ಬಂದು ನಾವು ಅದನ್ನು ಕನ್ಸರ್ವ್ ಮಾಡಿದ್ರೆ ಅದನ್ನು ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಸೊ ಅದೇ ಜಾಗದಲ್ಲಿ ಕನ್ಸರ್ವ್ ಮಾಡಿದ್ರೆ ಇನ್ ಸಿಟು, ಹೊರಗೆ ತೊಗೊಂಡು ಬಂದು ಕನ್ಸರ್ವ್ ಮಾಡಿದ್ರೆ ಅದು ಎಕ್ಸ್ ಸಿಟು. ಸೊ ಈ ರೀತಿ ನಾವು 2 ರೀತಿಯಲ್ಲಿ ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡ್ಬೋದು. ಸೊ ಇನ್ ಸಿಟುಗೆ ಏನೇನೆಲ್ಲ ಎಕ್ಸಾಂಪಲ್ ಅಂತಂದರೆ ಪ್ರೊಟೆಕ್ಟೆಡ್ ಏರಿಯಾಸ್, ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಪಾರ್ಕ್ ಇರ್ಬೋದು, ಬಯೋಸ್ಪಿಯರ್ ರಿಸರ್ವಯರ್ ಆಗಿರ್ಬೋದು, ಸ್ಯಾಂಚುರೀಸ್ ಆಗಿರ್ಬೋದು, ಇದೆಲ್ಲ ಏನು ಎಕ್ಸಾಂಪಲ್ ಫಾರ್ ಇನ್ ಸಿಟು ಕನ್ಸರ್ವೇಷನ್. ಅದೇ ಜಾಗದಲ್ಲಿ ನ್ಯಾಷನಲ್ ಪಾರ್ಕ್ ಅಂದ್ರೇನು, ಈಗ ಬಂಡೀಪುರ ನ್ಯಾಷನಲ್ ಪಾರ್ಕ್ ಕೇಳಿರ್ತೀರಾ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಕೇಳಿರ್ತೀರಾ. ಸೊ ಅದೇ ಜಾಗದಲ್ಲಿ, ಅದೇ ಫಾರೆಸ್ಟ್, ಅದೇ ಜಾಗದಲ್ಲಿ ನಾವು ಏನು ಮಾಡಿದ್ದೀವಿ, ಈ ಹಂಟಿಂಗ್ನೆಲ್ಲ ಅವಾಯ್ಡ್ ಮಾಡಿದ್ದೀವಿ, ಮತ್ತು ಈ ಟ್ರೀ ಕಟ್ಟಿಂಗ್ ಎಲ್ಲ ಅಲ್ಲಿ ಪ್ರೊಹಿಬಿಟ್ ಮಾಡಿದ್ದಾರೆ. ಸೊ ಆ ಥರ ಜಾಗಗಳಲ್ಲಿ ಈ ಥರ ನಾವು ಹೇಳೋದ್ರಿಂದ ಇದು ಪ್ರೊಟೆಕ್ಟೆಡ್ ಏರಿಯಾ, ಇಲ್ಲೇನು ಮಾಡಬಾರ್ದು ಅಂತ ಹೇಳ್ತೀವಲ್ಲ. ಸೊ ಆ ಥರ ಗೌರ್ಮೆಂಟ್ ಏನು ಕೇರ್ ತೊಗೊಳ್ತಾ ಇದೆ ಅದೇನೇ ಇನ್ ಸಿಟು ಕನ್ಸರ್ವೇಷನ್. ಓಕೆ, ಕಮಿಂಗ್ ಟು ದ ಎಕ್ಸ್ ಸಿಟು ಕನ್ಸರ್ವೇಷನ್, ಅಲ್ಲಿ ನಾವು ಅದೇ ಪ್ಲೇಸಲ್ಲಿ ಕನ್ಸರ್ವ್ ಮಾಡ್ತಾ ಇಲ್ಲ, ಹೊರಗೆ ತೊಗೊಂಡು ಬಂದು ಅದನ್ನು ಅದರದ್ದು ನೇಟಿವ್ ಪ್ಲೇಸಿಂದ ಹೊರಗೆ ತೊಗೊಬಂದು ನಾವು ಅದನ್ನು ಕನ್ಸರ್ವ್ ಮಾಡ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಸೀಡ್ ಬ್ಯಾಂಕ್ ಆಗಿರ್ಬೋದು, ಕ್ರಯೋ ಪ್ರಿಸರ್ವೇಷನ್ ಆಗಿರ್ಬೋದು, ಮತ್ತು ಜೀನ್ ಬ್ಯಾಂಕ್ ಆಗಿರ್ಬೋದು, ಸೇಕ್ರೆಡ್ ಗ್ರೋವ್ಸ್ ಇರ್ಬೋದು, ಇದೆಲ್ಲ ಏನು ಸೇಕ್ರೆಡ್ ಪ್ಲಾಂಟ್ ಆಗಿರ್ಬೋದು, ಇದೆಲ್ಲ ಏನು ಹೋಮ್ ಗಾರ್ಡನ್ ಆಗಿರ್ಬೋದು, ಇದೆಲ್ಲ ಎಕ್ಸ್ ಸಿಟು ಕನ್ಸರ್ವೇಷನ್. ಏನಾಗ್ತಿದೆ ಇಲ್ಲಿ ಅಂತಂದರೆ, ಈವನ್ ಬೊಟಾನಿಕಲ್ ಗಾರ್ಡನ್, ನೀವೆಲ್ಲ ಹೋಗಿರ್ತೀರಲ್ಲ ಬೊಟಾನಿಕಲ್ ಗಾರ್ಡನ್, ಅದಾಗಿರ್ಬೋದು, ಝೂ ಆಗಿರ್ಬೋದು, ಇದೆಲ್ಲ ಝೂಗೆ ವಿಸಿಟ್ ಮಾಡಿರ್ತಾರೆ, ಅದೆಲ್ಲ ಅದರ ಜಾಗನ. ಬೊಟಾನಿಕಲ್ ಗಾರ್ಡನ್ಗೆ ತಂದು ಹಾಕುವಂಥ ಪ್ಲಾಂಟ್ ಕೂಡ ಬೇರೆ ಕಡೆಯಿಂದ ತಂದು ಹಾಕಿರ್ತಾರೆ. ಝೂ ಅಲ್ಲಿರುವಂಥ ಪ್ರಾಣಿಗಳು ಅದರದ ಜಾಗನ ಅದು ಇಲ್ಲ, ಹೊರಗಿಂದ ಎಲ್ಲ ತೊಗೊಂಡು ಬಂದು ಅದನ್ನು ಕೇಜಲ್ಲಿಟ್ಟು ನಾವು ಪ್ರೊಟೆಕ್ಟ್ ಮಾಡ್ತಿದ್ದೀವಿ, ಇದು ಎಂಡೇಂಜರ್ಡ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ಪ್ರೊಟೆಕ್ಟ್ ಮಾಡ್ತಿರ್ತಾರೆ. ಈವನ್ ಸೀಡ್ ಬ್ಯಾಂಕ್ ಅಂದರೆ ಏನಂದರೆ ಅದೊಂದು ಪ್ಲೇಸ್, ಅಲ್ಲಿ ತುಂಬ ಎಂಡೇಂಜರ್ಡ್ ಆಗಿರುವಂಥ ಪ್ಲ್ಯಾಂಟ್ಗಳ ಸ್ಪೀಷೀಸ್ದು ಸೀಡ್ನೆಲ್ಲ ತೊಗೊಂಡು ಬಂದು ಪ್ರಿಸರ್ವ್ ಮಾಡಿ ಅದನ್ನು ಇಟ್ಟಿರ್ತಾರೆ. ಸೊ ಈ ಥರ ಎಲ್ಲ ಕೆಲವೊಂದು ಪ್ಲೇಸಸ್ಗಳಿದೆ. ಆ ಪ್ಲೇಸ್ ಅಂದರೆ ಅದರದ್ದು ನೇಟಿವ್ ಪ್ಲೇಸಿಂದ ತೊಗೊಂಡು ಬಂದು ಅದನ್ನು ನಾವು ನಮ್ಮ ಜಾಗದಲ್ಲಿ ಇಟ್ಟು ಅದನ್ನು ನೋಡ್ಕೊಳ್ತೀವಲ್ಲ, ಕೇರ್ ತೊಗೊಂಡು, ಅದನ್ನು ನಾವು ಎಕ್ಸ್ ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಮೇಯ್ನಾಗಿ 2 ನೀವು ತಿಳ್ಕೊಳ್ಬೇಕಾಗಿದ್ದು ಇನ್ ಸಿಟು ಮತ್ತು ಎಕ್ಸ್ ಸಿಟು ಅಂದರೆ ಏನು, ಮತ್ತು ಅದರ ಎಕ್ಸಾಂಪಲ್ಗಳು ನೀವು ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ಕ್ರಯೋ ಪ್ರಿಸರ್ವೇಷನ್ ಅಂತ ಒಂದು ವರ್ಡ್ ಇದೆ ಅಲ್ವಾ, ಕ್ರಯೋ ಪ್ರಿಸರ್ವೇಷನ್ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ, ಯಾಕೆಂತಂದರೆ ಅದು ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ವಾಟ್ ಈಸ್ ಕ್ರಯೋ ಪ್ರಿಸರ್ವೇಷನ್ ಅಂತ. ಕ್ರಯೋ ಪ್ರಿಸರ್ವೇಷನ್ ಅಂತಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ತುಂಬ ಕೋಲ್ಡ್ ಟೆಂಪ್ರೇಚರಲ್ಲಿ ಏನು ಮಾಡ್ತಾರೆ, ಅದನ್ನು ಸೀಡ್ಗಳನ್ನಾಗಲಿ ಅಥವಾ ಬೇರೆ ಒಂದು ಜೀನ್ಸ್ಗಳನ್ನಾಗಲಿ ಅಥವಾ ನಾವು ಈ ಸ್ಪರ್ಮ್ ಏನಿರುತ್ತೆ ಅದನ್ನು ಕೂಡ ಸ್ಟೋರ್ ಮಾಡ್ತಾರೆ ಕೋಲ್ಡ್ ಕಂಡೀಷನಲ್ಲಿ. ಅದನ್ನು ನಾವೇನು ಹೇಳ್ತೀವಿ, ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಪೋಲನ್ ಗ್ರೇನ್ಸ್ ಕ್ಯಾನ್ ಬಿ ಸ್ಟೋರ್ಡ್ ಅಟ್
-196 ಡಿಗ್ರಿ ಸೆಲ್ಸಿಯಸ್ ಇನ್ ಲಿಕ್ವಿಡ್ ನೈಟ್ರೋಜನ್. ಲಿಕ್ವಿಡ್ ನೈಟ್ರೋಜನ್ ಒಳಗಡೆ ಅದನ್ನು -196 ಡಿಗ್ರಿ ಸೆಲ್ಸಿಯಸಲ್ಲಿ ನಾವು ಪ್ರಿಸರ್ವ್ ಮಾಡುವಂಥ ಮೆಥಡ್ನ ನಾವೇನು ಹೇಳ್ತೀವಿ, ಕ್ರಯೋ ಪ್ರಿಸರ್ವೇಷನ್ ಅಂತ ಹೇಳ್ತೀವಿ. ನಾನು ಹೇಳ್ತಲ್ಲ, ಇದು ಸೀಡ್ ಆದರೂ ಆಗಿರ್ಬೋದು, ಪೋಲನ್ಸ್ ಆದರೂ ಆಗಿರ್ಬೋದು, ಅಥವಾ ಹ್ಯೂಮನ್ ಸ್ಪರ್ಮ್ ಆದರೂ ಆಗಿರ್ಬೋದು, ಇದನ್ನೆಲ್ಲ ಪ್ರಿಸರ್ವ್ ಮಾಡುವಂಥ ಒಂದು ಮೆಥಡ್. ಓಕೆನಾ. ಸೊ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕ್ರಯೋ ಪ್ರಿಸರ್ವೇಷನ್ ಅಂತ ಏನು ಅಂತ ಹೇಳಬೇಕಿತ್ತು, ಸೊ ಅದನ್ನು ಹೇಳಿದೆ. ಸೊ ಆಲ್ಮೋಸ್ಟ್ ಇಟ್ ಈಸ್ ದ ಎಂಡ್ ಆಫ್ ದ ಲೆಸನ್. ಇನ್ನು ಒಂದೇ ಒಂದು ನಾವು ಉಳಿದಿರೋದು ಏನು ಹೇಳಬೇಕು ಅಂತಂದರೆ, ಅರ್ತ್ ಸಮಿಟ್ ಎವ್ರಿ ಇಯರ್ ಏನು ಮಾಡ್ತಾರೆ, ಅರ್ತ್ ಸಮಿಟ್ನ ಕಂಡಕ್ಟ್ ಮಾಡಿಬಿಟ್ಟು, ಇದು ಸ್ಟಾರ್ಟ್ ಆಗಿದ್ದು 1992 ಇದೆಲ್ಲ ನೇಷನ್ಗಳು ಸೇರಿಕೊಂಡು ಅರ್ತ್ ಸಮ್ಮಿಟ್ನ ಸ್ಟಾರ್ಟ್ ಮಾಡಿದ್ರು. ಯಾಕೋಸ್ಕರ ಸ್ಟಾರ್ಟ್ ಮಾಡಿದ್ರು ಅಂದರೆ, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಬಯೋಡೈವರ್ಸಿಟಿನ ಅಥವಾ ಈ ಸ್ಪೀಷೀಸ್ನೆಲ್ಲ ಕನ್ಸರ್ವ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು, ಇದೆಲ್ಲ ಕಂಟ್ರಿದು ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿಬಿಟ್ಟು ಅರ್ತ್ ಸಮ್ಮಿಟ್ನ ಮಾಡಿ ಎಲ್ಲರದ್ದು ಏನೇನಿದೆ ರೆಸ್ಪಾನ್ಸಿಬಿಲಿಟಿ, ಯಾವ ರೀತಿ ಕನ್ಸರ್ವ್ ಮಾಡ್ಬೋದು ನಾವು, ಇದನ್ನೆಲ್ಲ ಇವರು ಸ್ಟೆಪ್ಸ್ ತೊಗೊಳ್ತಾರೆ. ಹಾಗೆ ವರ್ಲ್ಡ್ ಸಮಿಟ್ ಕೂಡ ನಡೆದಿತ್ತು 2002 ಜೋನ್ಸ್ಬರ್ಗಲ್ಲಿ ಒಂದು ವರ್ಲ್ಡ್ ಸಮಿಟ್ ನಡೆದಿತ್ತು. ಅಲ್ಲಿ ಅರೌಂಡ್ 190 ಕಂಟ್ರೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಅವರು ಪ್ಲೆಜ್ ಮಾಡಿದ್ರು, ಮುಂದೆ ನಾವು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡ್ತೀವಿ, ಗ್ಲೋಬಲ್ ಲಾಸ್ ಏನಾಗ್ತಿದೆ ಅದನ್ನು ನಾವು ಕೇರ್ ಅದನ್ನು ಏನಿದೆ ಅದರ ರೇಟ್ ಆಫ್ ಬಯೋಡೈವರ್ಸಿಟಿ ಲಾಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಇದೆಲ್ಲ ನಾವು ಮಾಡಿದರು. ಈ ಥರ ಸ್ಟೆಪ್ಸ್ ತೊಗೊಳ್ತಾರಲ್ಲ, ಏನೇ ಒಂದು ನೇಚರ್ನ ಕನ್ಸರ್ವ್ ಮಾಡೋದಕ್ಕೆ ತೊಗೊಳ್ಳೋಂಥ ಸ್ಟೆಪ್ಸ್ಗಳನ್ನ ಈ ಥರ ಸಮ್ಮಿಟ್ಗಳಲ್ಲಿ ಡಿಸ್ಕಸ್ ಮಾಡ್ತಾರೆ. ಸೊ ಇದು ನಿಮಗೆ ಲಾಸ್ಟ್ ಎಂಡಿಂಗಲ್ಲಿ ಇದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನು ಕೂಡ ಮೆನ್ಷನ್ ಮಾಡಿದೆ. ಸೊ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಚಾಪ್ಟರ್. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಗಳನ್ನ ನಾನು ಇಲ್ಲಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ ವಿದಿನ್ ಒನ್ ವಿಡಿಯೋ. ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ನೀವು ನನ್ನ ಕೇಳಿ, ನನಗೆ ಹೇಳಲಿಕ್ಕೆ ಎಷ್ಟು ಸಾಧ್ಯ ನಾನು ಅಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಓಕೆನಾ. ಸೊ ನೀವೇ ನಿಮ್ಮ ಟೆಕ್ಸ್ಟ್ ಬುಕ್ ತೊಗೊಂಡು NCERT ಟೆಕ್ಸ್ಟ್ ಬುಕ್ ತೊಗೊಂಡು ಓದೋಕ್ಕೆ ಟ್ರೈ ಮಾಡಿದರೂ ಕೂಡ ಸಿಂಪಲ್ ಇಂಗ್ಲೀಷಲ್ಲಿದೆ, ಈಸಿಯಾಗಿ ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಬೋದು ನೀವು ಅದಕ್ಕಾಗಿ ನಾನು ಕ್ವಿಕ್ಕಾಗಿ ಕಂಪ್ಲೀಟ್ ಲೆಸನ್ನ ಇಲ್ಲಿ ನಾನು ಹೇಳಿರೋದು. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಯು ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇಟ್ ಕ್ಲಾರಿಫೈಡ್. ಓಕೆನಾ. ಸೊ ಇಷ್ಟು ನಿಮಗೆ ಒನ್ ಶಾರ್ಟಲ್ಲಿ ಹೇಳಿರೋದು ಹೆಲ್ಪ್ ಆಗಿದೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.